కాదిది నిజమే ఇది ఆ దేవుడే రాసినది కథ కాదిది నిజమే ఇది ఆ దేవుడే రాసినది. ಓಕೆ, ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ಪರಲೋಕದಲ್ಲಿ ವಾಸ ಮಾಡತಕ್ಕಂಥ ಸೃಷ್ಟಿಕರ್ತನ ದೇವರೇ ತಂದೆ, ನಿಮ್ಮ ಒಂದು ಪವಿತ್ರವಾದ ಪಾದಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಕೃತಜ್ಞತೆಗಳನ್ನು ಚೆಲ್ಲಿಸುತ್ತೇವೆ ತಂದೆ. ಪುನಃ 6 ದಿನಗಳ ತಂದೆ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿ 7ನೇ ದಿನದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರಮಾಡಿ ತಂದೆ, ಸಜೀವವುಳ್ಳ ನಿಮ್ಮ ಮಾತುಗಳನ್ನು ಕೇಳುವ ಕೃಪೆ ಕೊಟ್ಟದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಸೇರಿ ಬಂದಿರತಕ್ಕಂಥ ನಾವೆಲ್ಲರೂ ತಂದೆ ಸಿದ್ಧ ಮನಸ್ಸಿನಿಂದ ನಿನ್ನ ವಾಕ್ಯಗಳನ್ನು ಅಂಗೀಕಾರ ಮಾಡುವ ಒಳ್ಳೆಯ ಮನಸ್ಸು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿರು ತಂದೆ. ಅದೇ ರೀತಿ ವಾಕ್ಯ ಹೇಳ್ತಕ್ಕಂಥ ನನ್ನನ್ನು ಕೂಡ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಸಮಯೋಚಿತವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾರಂತೇಳಿ ಪ್ರಾರ್ಥನೆ ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇನ್. ಪ್ರಿಯರಾದಂಥ ಆತ್ಮೀಯರೇ, ದೇವರು ಆರಿಸಿಕೊಂಡಂಥ ಪರಿಶುದ್ಧ ಜನಾಂಗವೇ, ದೇವರಿಗೆ ಮೀಸಲಾದ ಪ್ರಜೆಗಳೇ, ಮೊಟ್ಟ ಮೊದಲನೇದಾಗಿ ನಾವು ತಂದೆಯಾಗಿರ್ತಕ್ಕಂಥ ದೇವರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಚೆಲ್ಲಿಸೋಣ. ಅದೇ ರೀತಿ ನಿಮ್ಮೆಲ್ಲರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಚೆಲ್ಲಿಸುತ್ತೇನೆ. ಪ್ರಿಯರಾದಂಥ ಆತ್ಮೀಯರೇ, ಮತ್ತು ಇವತ್ತು ದೇವರು ವಿಷಯಗಳಲ್ಲಿ ಒಂದನ್ನು ನಾವು ಇವತ್ತು ವಿಚಾರ ಮಾಡುವವರಾಗಿದ್ದೇವೆ. ಪ್ರಿಯರೇ, ಅನೇಕ ವಿಷಯಗಳಿದ್ದಾವೆ ಬೈಬಲ್ನಲ್ಲಿ. ಒಂದು ವಿಷಯನ ಮಾತ್ರ ನಾವು ಕುಲಂಕುಷವಾಗಿ ದೇವರು ಅದನ್ನು ಏನಂತೇಳಿ ತಿಳಿಪಡಿಸ್ತಾನಂತೇಳಿ ಸ್ಪಷ್ಟವಾಗಿ ಗ್ರಹಿಸುವ ಒಳ್ಳೆಯ ಮನಸ್ಸು ನಿಮ್ಮೆಲ್ಲರಿಗೆ ದೇವರು ಅನುಗ್ರಹಿಸಲಿ. ಮತ್ತು ಸತ್ಯವೇದದಲ್ಲಿ ದೇವರು ಬರೆಸಿರ್ತಕ್ಕಂಥ ಮಾತುಗಳಲ್ಲಿ ಒಂದು ಮಾತನ್ನು ನಾವು ಆರಿಸಿಕೊಂಡು ಆ ಪರಿಶುದ್ಧ ಗ್ರಂಥವಾಗಿರ್ತಕ್ಕಂಥ ಬೈಬಲ್ನಲ್ಲಿ ಮಹಾಜ್ಞಾನಿ ಸೊಲೊಮೋನನಾಗಿರ್ತಕ್ಕಂಥ ರಚಿಸಿರ್ತಕ್ಕಂಥ ಗ್ರಂಥ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ. ದೇವರು ನಮಗೆ ಏನು ತಿಳಿಪಡಿಸ್ಬೇಕು ಅನ್ಕಂಡಾನ? ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಏನ್ರಿ? ಸೃಷ್ಟಿಕರ್ತನಾದ ದೇವರು ಒಂದು ವಿಷಯ ಹೇಳಕತ್ತಾನ. ಏನಂತಂದರೆ, ಈ ದೇಹದೊಳಗಿರ್ತಕ್ಕಂಥ ಆತ್ಮದಕ್ಕ ಒಂದು ಈ ಬಿರುದನ್ನು ಕೊಡಕತ್ತಾನ, ಒಂದು ಹೆಸರನ್ನು ಕೊಡಕತ್ತಾನ. ಅದು ಏನಂತ ನಾವು ಆಲೋಚನೆ ಮಾಡಿದ್ರೆ, ಆತ್ಮ ಈ ದೇಹದೊಳಗೆ ದೀಪವಿಟ್ಟಂಗಿಟ್ಟನಂತ. ಏನಂತ್ರಿ? ದೀಪ. ದೀಪ ನಮ್ಮೆಲ್ಲರಿಗೂ ಗೊತ್ತಲ್ರಿ. ದೀಪಾವಳಿ ಟೈಮ್ನಲ್ಲಿ ದೀಪ ಹಚ್ತಾರ, ದೇವಾಲಯಗಳಲ್ಲಿ ದೀಪ ಹಚ್ತಾರ. ಪೂರ್ವ ಕಾಲದಲ್ಲಿ ಯೆಹೋವನ ಮಂದಿರದಲ್ಲಿ ಕೂಡ ದೀಪ ಹಚ್ತಿದ್ರು, ಹೌದಂತಿರಲ್ಲ ರೀ. ಇಂದಿನ ದಿನಗಳಲ್ಲಿ ಕರೆಂಟ್ ಇರಲಾರ್ದಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಕೂಡ ದೀಪ ಹಚ್ಚುತ್ತಿದ್ದರು. ಈ ದೀಪ ಅನ್ನೋ ಪದಕ್ಕೆ ನಾವು ಆಲೋಚನೆ ಮಾಡಬೇಕು. ಏನು ಆತ್ಮನೇ ದೀಪವಾಗೈತೆ? ಅದರ ಅರ್ಥ ಆತ್ಮನೇ ದೀಪವಾಗೈತೆ ಅಂತ ಅಂದ್ಕೊಂಡಿರ? ಮತ್ತು ಯಾವ ಉದ್ದೇಶದಿಂದ ದೇವರು ದೇಹದಲ್ಲಿ ಆತ್ಮವು ದೀಪವಾಗಿದೆ ದೇಹದೊಳಗೆ ಅಂತ ಹೇಳೋಣ. ದೀಪ ಅನ್ನತಕ್ಕಂಥ ವಿಷಯಕ್ಕೆ ಅದಕ್ಕೊಂದು ಗುಣಲಕ್ಷಣ ಐತೆ. ದೀಪಕ್ಕೆ ಎಲ್ಲವನ್ನು ಹೊರಪಡಿಸುವಂಥದ್ದು, ಎಲ್ಲವನ್ನು ತಿಳಿಪಡಿಸುವಂಥದ್ದು. ದೀಪಕ್ಕೆ ಒಂದು ಲಕ್ಷಣ, ಅದು ಬೆಳಕು. ಆ ಬೆಳಕಿಗೆ ಎಲ್ಲ ಕುಲಂಕುಷವಾಗಿ ಕಾಣುವಂಥದ್ದು. ಈ ದೇಹದಲ್ಲಿ ಒಳಗಡೆಯಲ್ಲಿ ಏನೈತೆ? ಕತ್ತಲೈತೆ, ಹೌದಲ್ರಿ? ದೇಹದೊಳಗಡೆ ಏನಿರ್ತದ? ಕತ್ತಲು. ಮತ್ತು ಹೃದಯದಲ್ಲಿರ್ತಕ್ಕಂಥ ಆಲೋಚನೆಗಳೆಲ್ಲ ಯಾರಿಗನ್ನ ಗೊತ್ತಾಗ್ತಾವ? ಬಯಲಿಗೆ ಬಿದ್ದಾಗ ಮಾತ್ರ ಗೊತ್ತಾಗ್ತಾವ. ಮತ್ತು ಅದನ್ನು ಹಿಡಿದು ಏನಂತೇಳೋಣ ಅಂತಂದರೆ, ದೇಹದಲ್ಲಿ ಆತ್ಮ ದೀಪವಾಗೈತೆ ಅಂದರೆ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯ ಯಾರಿಗೆ ಗೊತ್ತಾಗ್ತದ? ಆ ದೀಪಕ್ಕೆ. ಏನ್ರಿ ದೀಪ? ದೀಪ ಅಂದರೆ ಆತ್ಮನೇ ದೀಪ ಅಂತೇಳಿ ಅನ್ಕೋಬೇಡ್ರಿ. ಆತ್ಮ ಬೇರೆ, ದೀಪ ಬೇರೆ. ದೀಪಕ್ಕೆ ಯಾಕೆ ಹೋಲಿಸಿನಂದ್ರೆ ಅದು ಬೆಳಕು ಕೊಡುವಂಥದ್ದು. ಆ ಬೆಳಕಿನ ಕಡೆಗೆ ಎಲ್ಲರನ್ನು ನಡೆಸುವಂಥದ್ದು. ಮುಖ್ಯವಾಗಿ ಮತ್ತೇನು ಅರ್ಥ ಕೊಡುತ್ತದಂದರೆ, ಬೆಳಕಂದರೆ ನೀತಿ ಕಾರ್ಯಗಳು. ಬೆಳಕಂದ್ರೆ ಏನ್ರಿ? ನೀತಿಗೆ ಸಂಬಂಧಪಟ್ಟ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು. ಕತ್ತಲಂದರೆ ಏನು?
ದುಷ್ಟನಿಗೆ ಅಪವಾದಿಗೆ ಸಂಬಂಧಪಟ್ಟ ಕಾರ್ಯಗಳು, ಕೊಲೆ, ವಂಚನೆ, ದರೋಡೆ, ಹಾಗೆತನ, ದ್ವೇಷ, ಇವೆಲ್ಲ ಕತ್ತಲಿಗೆ ಸಂಬಂಧಪಟ್ಟ ಕಾರ್ಯಗಳು. ಬೆಳಕಿಗೆ ಸಂಬಂಧಪಟ್ಟ ಕಾರ್ಯಗಳು ಯಾವುವು? ನೀತಿ ಕಾರ್ಯಗಳು. ಈ ಬೆಳಕು ಕತ್ತಲು ಅಂದರೆ ಕಾರ್ಯಗಳನ್ನು ಹಿಡಿದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಸಾರ್ತಿ ಹೋದ್ರೆ ಆ ವಚನ ಬೇಸ್ ಅರ್ಥ ಮಾಡ್ಕೋಬೇಕ್ರಿ. ನೀವು ವಾಕ್ಯ ಕೇಳೋರು ಏನ್ರಿ? ಮನುಷ್ಯನ ಆತ್ಮವು ಅರ್ಥ ಆಯ್ತು ರೀ ನಿಮ್ಗೆ? ಏನಾಗಿದ್ರಿ ಈ ದೇಹದಲ್ಲಿ ಮನುಷ್ಯನ ಆತ್ಮ? ದೀಪಕ್ಕೆ ಯಾಕೆ ಹೋಲಿಸ್ಬೇಕು ಆತ್ಮನ್ನ? ಅಲ್ರಿ, ಆಲೋಚನೆ ಬರ್ತದಲ್ರಿ. ಈಗ ಉದಾಹರಣೆಗೆ ಮನೆಯಾಗಿದ್ದಂಥ ವಸ್ತುಗಳು ನಿಮಗೆ ಸ್ಪಷ್ಟವಾಗಿ ಎಲ್ಲಿದ್ದಂಥ ವಸ್ತು ಅಲ್ಲಿ ಕಾಣಬೇಕಂತಂದ್ರೆ ಏನಿರ್ಬೇಕಲ್ಲಿ ನಿಮ್ಗೆ? ಬೆಳಕು. ಏನಿರ್ಬೇಕ್ರಿ? ಬೆಳಕಿರಬೇಕು. ಬೆಳಕಿದ್ರೇ ಮಾತ್ರ ಆ ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲಿ ಏನೇ ಇದಾವ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾವೆ. ಹೌದಂತ್ರಿಲ್ಲ ಅಂದ್ರೆ ಅದೇ ಪ್ರಕಾರ ದೇಹಗಳಿಗೆ ಇರ್ತಕ್ಕಂಥ ಪ್ರತಿಯೊಂದು ಆಲೋಚನೆ ಇದಾವಲ್ರಿ, ಆ ದೀಪವೆಂಬ ಆತ್ಮಕ ಸ್ಪಷ್ಟವಾಗಿ ಗೊತ್ತೈತೆ. ಇದು ಹೆಂಗಂತೀರ ನೋಡ್ರಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಫಸ್ಟಿಗೆ ಏನು ಓದಿದ್ದೀವಿ ನಾವು ಜ್ಞಾನೋಕ್ತಿ ಗ್ರಂಥದಲ್ಲಿ? ಆತ್ಮವು ಎಲ್ಲೈತೆ? ಈ ದೇಹದೊಳಗೈತೆ. ಅದನ್ನೇನು ಮಾಡ್ತದಂತ? ಅಂತರ್ಯವನ್ನೆಲ್ಲ ಶೋಧಿಸ್ತದಂಥದ್ದು. ಅಂತರ್ಯ ಅಂದರೆ ಎಲ್ಲೆಲ್ಲಿ ಏನೇನೈತೆ, ಎಲ್ಲೆಲ್ಲಿ ಏನೇನೈತೆ, ಎಲ್ಲೆಲ್ಲಿ ಏನೇನೈತೆ, ಆಲೋಚನೆಗಳು ಏನಿದಾವ ಎಲ್ಲರನ್ನು ಶೋಧಿಸ್ತದದು. ಅದು ಏನಾಗ್ಯದ ಒಳಗ? ಹೇಳ್ಬೇಕು ನೀವು, ಅದೇನಾಗ್ಯದ ಒಳಗ? ಬೆಳಕು, ದೀಪ, ಅಂತರ್ಯವನ್ನೆಲ್ಲ ಶೋಧಿಸ್ತದಂಥದ್ದು. ಒಳಗಿರ್ತಕ್ಕಂಥ ಈ ಮನೆಯನ್ನು ಈ ದೀಪ ಹೆಂಗೆ ಶೋಧಿಸ್ತದೋ, ಆ ಮನೆಗೆ ಹೋದ ತಕ್ಷಣನೇ ಕತ್ತಲಿದ್ರೆ ಏನೇನು ಗೊತ್ತಾಗ್ತದೆ ನಿಮ್ಗೆ? ಲೈಟ್ ಹಾಕ್ಬೇಕು, ಬೆಳಗಿಸ್ಬೇಕು, ದೀಪ ಬೆಳಗಿಸ್ಬೇಕು. ಈಗ ಲೈಟ್ ಅಂತ ಬಂದದ ಲೇಟೆಸ್ಟ್, ಅದನ್ನು ಬೆಳಕಂತಾರ ಪ್ರಿಯರೇ. ದೀಪದೂ ಬೆಳಕೆ, ಅದ್ರ ಹೆಸರು ದೀಪ. ಆವಾಗ ಈಗ ಲೈಟ್ ಅಂತಾರ, ಹೌದಿಲ್ಲ ರೀ? ಮತ್ತು ದೀಪ ಎಲ್ಲೈತೆ? ಒಳಗೈತಲ್ಲ ಆತ್ಮ. ಮತ್ತು ಒಳಗಿರ್ತಕ್ಕಂಥ ಆತ್ಮ ಆಲೋಚನೆಗಳು ಕೊರಿಂಥಿ ಪತ್ರಿಕೆ ಈಗ ಹೋದ್ರಿ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೆ ತಿಳಿಯದು. ಕ್ಲಿಯರ್ ಮಾಡಿದ ನೋಡ್ರಿ. ಇಲ್ಲಿ ಲಕ್ಷಣಗಳನ್ನು ವಿವರಿಸಕತ್ತೇನ. ಅವನಲ್ಲಿ, ಮನುಷ್ಯನಲ್ಲಿ ಯಾರ್ಯಾರಲ್ಲಿ ನಿಮ್ಮೆಲ್ಲರಲ್ಲಿ ಆಲೋಚನೆ ಇದಾವಲ್ರಿ. ಈಗ ಉದಾಹರಣೆ, ನನ್ನ ಆಲೋಚನೆಗಳು ಏನಿದಾವೆ ನಿಮಗೆ ಗೊತ್ತಾವ? ಇಲ್ಲಿ ಕುಂತವ್ರ ಮೇಲೆ ಯಾರ್ಯಾರ ಮೇಲೆ ಏನೇನು ಅಭಿಪ್ರಾಯ ಐತೆ ನನಗೆ ಅಂಬೋದು ನಿಮಗೆ ಗೊತ್ತದ? ಗೊತ್ತಿಲ್ಲ. ಯಾಕೆ ಹೇಳು? ಅದು ರಹಸ್ಯವಾಗಿ ಒಳಗೈತೆ, ನಿನಗೆ ಕಾಣವಲ್ದು, ಗುಪ್ತವಾಗೈತೆ. ಒಳಗೆ ಗುಪ್ತವಾಗಿದ್ದಂಥದ್ದು ಯಾರಿಗೆ ಗೊತ್ತಿರ್ತದ? ಜೀವಾತ್ಮಕ್ಕೆ ಗೊತ್ತಿರ್ತದ. ಆ ಜೀವಾತ್ಮಕ್ಕೆ ಯಾಕೆ ಗೊತ್ತಿರ್ತದ? ಆ ಜೀವಾತ್ಮ ಒಳಗಿದ್ದುಕೊಂಡು ಅಂತರ್ಯವನ್ನೆಲ್ಲ ಶೋಧಿಸದ ಬೆಳಕಾಗೈತೆ ಒಳಗ. ಉದಾಹರಣೆ ರೀ, ಕುರುಡರಿಗೆ ಏನನ್ನ ಕಾಣ್ತದೆ ರೀ ಪ್ರಪಂಚದಲ್ಲಿ? ಹುಟ್ಟು ಕುರುಡರಿಗೆ ಏನನ್ನ ಕಣ್ಣೋದವರಿಗೆ ಕಾಣ್ತದ? ಸೂರ್ಯ, ಚಂದ್ರ, ನಕ್ಷತ್ರಗಳು, ಮನುಷ್ಯರು, ಗಿಡ, ಮರಗಳು, ಜೀವ ಜಂತುಗಳು ಏನನ್ನ ಕಾಣ್ತಾವ? ಯಾಕೆ ಕಾಣೋದಿಲ್ಲ? ಅವರ ಕಣ್ಣು ಕುರುಡಾಗ್ಯದ ಮಾತ್ರ, ಅದಕ್ಕೆ ಅವ್ರಿಗೆ ಕಾಣೋದಿಲ್ಲಲ್ಲ. ಅದೇ ಪ್ರಕಾರ ಒಳಗಿರ್ತಕ್ಕಂಥ ಆಲೋಚನೆಗಳು ಯಾರಿಗೆ ಕಾಣ್ತಾವಂತ? ಜೀವಾತ್ಮಕ್ಕೆ. ಮತ್ತು ಜೀವಾತ್ಮ ದೀಪ ಅಂತೇಳಿ ಯಾಕೆ ಹೇಳ್ಯಾನ? ದೀಪ ಅಂದ ತಕ್ಷಣ ಸಮಾಜ ಏನು ತಿಳ್ಕೊಳ್ತದಂತಂದರೆ, ಲೋಕರೀತಿಯಾಗಿ ಕೆಲವು ನಿಮಿಷಗಳ ಆಲೋಚನೆ ಮಾಡೋಣ ಪ್ರೇರೆ. ಲೋಕರೀತಿಯಾಗಿ ಏನಂತಾರಂತಂದರೆ, ಅಯ್ಯೋ ಪಾಪ ಅವ್ರ ಮನೆ ದೀಪ ಆರೈತು. ಏನಂತಾರೆ? ಅವ್ರ ಮನೆ ದೀಪ ಯಾವಾಗಂತಾರೆ? ಇದು ಅವ್ರ ಮನ್ಯಾಗ ಯಾರನ್ನ ಸತ್ತೋದಾಗ, ಅವ್ರ ಮನ್ಯಾಗ ಯಾರನ್ನ ಸತ್ತೋದಾಗ ಏನಂತಾರೆ? ದೀಪ ಆರೈತು. ಅಂದರೆ ದೀಪ ಆರೈತು ಅಂಥೇಳಿ ಈ ಜನರ ಅಂತಾರಂದ್ರೆ ಇದ್ರ ಅರ್ಥ ಏನು? ಅವ್ರ ಮನೆಗೆ ದೀಪ ಆರೈಗ್ಯದಂತ, ಅವ್ರ ಮನೆಗೆ ಬೆಳಕಿಲ್ಲಂತ ಅಲ್ಲಲ್ಲ. ಏನಾಯಿತು? ಒಬ್ಬ ಮನುಷ್ಯ ಈ ಲೋಕವನ್ನು ಬಿಟ್ಟು ಹೊರಟೋದ. ಎಲ್ಲಿಂದ? ಆ ಮನೆಯವರೊಳಗಿಂದ ಒಬ್ಬ ವ್ಯಕ್ತಿ ಆ ಮನೆಯನ್ನು ಬಿಟ್ಟು ಹೋದ. ಮನೆಯೆಲ್ಲರನ್ನ ಬಿಟ್ಟು ಹೊಂಟೋಗ್ಬಿಟ್ಟ.
ಬಿಟ್ಟು ಓದತ್ತನ್ನು ಏನಂತಾರಂದರೆ ದೀಪ ಆರ್ಸ ಅಂತಾರೆ. ಕೆಲವ್ರು ಬೈಬೇಕಾದ್ರೆ ನಿನ್ನ ಮನೆ ದೀಪ ಆರ್ಲ ಅಂತ ಇರ್ತಾರೆ. ದೀಪ ಆರ್ಲ ಅಂದರೆ ನೀವು ಸತ್ತು ಹೋಗ್ಬೇಕಂತ ಅದರ ಅರ್ಥ. ಹೌದಿಲ್ಲ ರೀ? ಈ ರೀತಿ ನಾವು ಆಲೋಚನೆ ಮಾಡಿದರೆ ಬಹಳಷ್ಟು ಜನರು ಆಲೋಚನೆ ಮಾಡ್ತಾರೆ. ಈ ರೀತಿ ಆಲೋಚನೆ ಮಾಡಿದರೆ ಆತ್ಮದ ವಿಷಯದಲ್ಲಿ ನಿಮಗೆ ಗೊತ್ತಲ್ಲ, ಹೇಳಿದ್ನೆಲ್ಲ. ಫಸ್ಟು ಏನಂತ ಹೇಳಿದೆ? ಜ್ಞಾನಯುಕ್ತಿ ಗ್ರಂಥ 20ನೇ ಅಧ್ಯಾಯ, ಮನುಷ್ಯನ ಆತ್ಮ ದೇವರು ಇಟ್ಟಿರುವ ದೀಪ. ಅದು ಏನು ಮಾಡ್ತದೆ? ಒಳಗೆ ಆಂತರ್ಯವನ್ನೆಲ್ಲ ಶೋಧಿಸೋದ್ರೆ ಒಳಗೆಲ್ಲ ಬೆಳಕೈತೆ. ಒಳಗೆಲ್ಲ ಬೆಳಕು ಯಾಕೈತೆ? ಒಳಗಡೆ ನೀನು ರಹಸ್ಯವಾಗಿ ಇಟ್ಟುಕೊಂಡಿದ್ದೆಲ್ಲ ಕಕ್ಷೆ, ಭೇದ, ಅಸೂಯ, ಪಾಪ ಅವೆಲ್ಲ ಇದಾವಲ್ಲ. ನಿನ್ನೊಳಗೆ ಏನೇ ಇದಾವ, ಒಳ್ಳೆವಿರ್ಬೋದು ಕೆಟ್ಟವಿರ್ಬೋದು, ಪ್ರತಿಯೊಂದು ಅದನ್ನು ಶೋಧಿಸ್ತದ, ಅದು ನೋಡ್ತದೆ. ಯಾಕಂದರೆ ಬೆಳಗ್ಗೆ ಏನು ಶಕ್ತಿ ಐತೆ ಅಂತ ಹೇಳಿದ್ರೆ ನಾನು ಮೊದಲು ನಿಮ್ಗೆ ಎಲ್ಲವನ್ನು ತಿಳಿಪಡಿಸುವಂಥ, ಹೊರಗಾಕುವಂಥ ಶಕ್ತಿ ಐತೆ. ಲೈಟ್ ಹಾಕಿದ ತಕ್ಷಣ ಕಾಣ್ತಾವ್ರಿ ಮನೆಗಳವೆಲ್ಲ. ಎಲ್ಲೆಲ್ಲಿ ಗಿಲಾಸ, ಎಲ್ಲಿ ತೆಂಬಿಗೆ ಅದ, ಎಲ್ಲಿ ಗಂಗಾಳ ಅದ, ಎಲ್ಲಿ ಬಾರಿಗೆ ಅದ, ಎಲ್ಲಿ ಬೀರೋ ಬೀಗ ಅದ, ಎಲ್ಲಿ ಯಾವ ವಸ್ತು ಆದ. ಅದೇ ಪ್ರಕಾರ ಅಂತರ್ಯವನ್ನೆಲ್ಲ ಶೋಧಿಸ್ತದಂಥ ಪ್ರೇರೆ ಯಾವುದು? ದೀಪ ಪ್ರೇರೆ. ಈ ದೀಪಕ್ಕೆ ಯಾಕೆ ಹೋಲಿಸೋಣ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಇಷ್ಟೆಲ್ಲ ನಮಗೆ ಗೊತ್ತಾಯಿತು ದೀಪದ ವಿಷಯಗಳು. ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಕೂಡ ಹೇಳ್ತಾನ. ಮತ್ತಾಯನ ಬರೋದು ಸುವಾರ್ತೆ ನೋಡ್ರಿ ಒಂದು ಸಾರ್ತಿ. ಮತ್ತಾಯನ ಬರೋ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ. ಕಣ್ಣು ದೇಹಕ್ಕೆ ಬೇಸ್ ಕೇಳಬೇಕು. ಅಲ್ಲೇನೋ ಜ್ಞಾನಯುಕ್ತಿ ಗ್ರಂಥದಲ್ಲಿ 20ನೇ ಅಧ್ಯಾಯ 27ನೇ ವಚನದಲ್ಲಿ ದೇಹಕ್ಕೆ ಆತ್ಮದೀಪವಾಗ್ಯದ ಅಂತ ಹೇಳೋಣ. ಯಾವುದು? ದೇಹಕ್ಕೆ ಯಾವುದು ದೀಪ ರೀ? ಆತ್ಮದೀಪ. ಇಲ್ಲಿ ಕಣ್ಣು ದೇಹಕ್ಕೆ ದೀಪವಾಗ್ಯದ. ಅರ್ಥ ಆಗ್ತದ? ಎರಡೂ ಒಂದೇ ಸಂದರ್ಭ, ಎರಡು ದೇಹಕ್ಕೆ ಸಂಬಂಧಪಟ್ಟಿವೆ, ಬೇರೆ ಯಾವುದೂ ಅಲ್ಲ. ಹೌದೇ ಇಲ್ಲ ರೀ? ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲಿ ಕೂಡ. ಅಂದರೆ ಅಲ್ಲಿ ಆತ್ಮನ ದೀಪ ಅಂತೇಳಿ ಹೋಲಿಸೋಣ, ಇಲ್ಲಿ ಕಣ್ಣಿನ ಏನಂತ ಹೋಲಿಸೋಣ ದೇವರು? ಕಣ್ಣಿಗೆ ಯಾಕೆ ದೀಪ ಹೋಲಿಸೋಣ? ಕಣ್ಣಿಗೆ ಸಮಸ್ತವು ಕಾಣ್ತದ. ಕಲ್ಲು, ಮುಳ್ಳು, ತೆಗ್ಗು, ಬೊಗಡೆ, ಒಳ್ಳೆಯದು ಕೆಟ್ಟದು, ನನ್ನವರು ತನ್ನವರು, ಕಣ್ಣಿಗೆ ಎಲ್ಲ ಕಾಣ್ತದ. ಎಲ್ಲವನ್ನು ಗುರುತಿಸುವ ಶಕ್ತಿ ಕಣ್ಣಿದ್ದಾಗ ಮಾತ್ರ ಅದು ಸಾಧ್ಯ. ಕಣ್ಣೆರಡಿಲ್ಲ ಅನ್ಕೋ, ಕುರುಡ್ರೆ ಆಗಿದ್ದಾರೆ ಅನ್ಕೋ, ಅದು ಸಾಧ್ಯ ಆಗ್ತದ? ಅದು ಅಸಾಧ್ಯ. ಹೌದಿಲ್ಲ ಪ್ರೇರೆ? ಅಲ್ಲಿ ಆತ್ಮನ್ನೇನೋ ದೇಹದೊಳಗೆ ದೀಪಕ್ಕೆ ಹೋಲಿಸೋಣ, ಇಲ್ಲೇನೋ ದೇಹದೊಳಗೆ ಕಣ್ಣನ್ನೇನೋ ದೀಪಕ್ಕೆ ಹೋಲಿಸೋಣ. ಹೋಲಿಕೆ ಅಲಂಕಾರವಾಗಿ ತಗೋಬೇಕು. ಅದರ ಹಿಂದೆಲ್ಲ ಇರ್ತಕ್ಕಂಥ ರಹಸ್ಯ ಏನು? ಅದರ ಹಿಂದಿರ್ತಕ್ಕಂಥ ಪರಮಾರ್ಥವೇನು? ಗುಣಲಕ್ಷಣಗಳೇನು ರೀ? ಬೆಳಕಿನ ಗುಣಲಕ್ಷಣಗಳೇನು? ನೀತಿ ಕ್ರಿಯೆಗಳು, ನೀತಿ ಕ್ರಿಯೆಗಳು, ಒಳ್ಳೆಯ ಕ್ರಿಯೆಗಳು. ಕತ್ತಲೆಗೆ ಸಂಬಂಧಪಟ್ಟ ಕ್ರಿಯೆಗಳು ಯಾವುವು? ಪಾಪದ ಕೃತ್ಯಗಳು. ಈ ಕಡೆ ಆತ್ಮನೂ ದೀಪ ಅಂದನ, ಕಣ್ಣಿನೂ ದೀಪ ಅಂದನ. ನೋಡ್ರಿ ಇನ್ನೊಂದು ಸಾರ್ತಿ ನೋಡ್ರಿ. ಯೋಬನ ಬರೆದ ಗ್ರಂಥ 18ನೇ ಅಧ್ಯಾಯ 5ನೇ ವಚನ. ಎಷ್ಟು ಕೇಳಬೇಕು ನೀವು? ಏನಮ್ಮ? ಹೇಗಾದರೂ ದುಷ್ಟನ ದೀಪವು ಆರುವುದು, ಅವನ ಮರೆಯೋ ಉರಿಯುವುದಿಲ್ಲ. ಸಾಕಮ್ಮ. ಇದು ಹೆಂಗ್ರಿ ಅರ್ಥ? ಇದರ ಅರ್ಥ ಏನು? ದುಷ್ಟನ ದೀಪವು ಆರುವುದು. ಇದರ ಅರ್ಥ ಏನ್ರಿ? ಇಲ್ಲಿ ದೀಪ ತಂದಿಟ್ಟಾನ, ಆ ಕಡೆ ದೇಹಕ್ಕೆ ದೀಪ ತಂದಾನ, ಈ ಕಡೆ ಆತ್ಮಕ್ಕೆ ದೀಪ, ಕಣ್ಣಿಗೆ ದೀಪ ತಂದಾನ, ಆತ್ಮಕ್ಕೂ ದೀಪ ತಂದಾನ. ಇಲ್ಲಿ ದುಷ್ಟನ ದೀಪವನ್ನು ಆರುವುದು ಅಂತೇಳ್ಯಾನ. ದುಷ್ಟನ ದೀಪವನ್ನು ಆರುವುದು ಅಂದರೆ ಅರ್ಥ ಏನು? ಇದರ ಅರ್ಥ ಏನು ಕೊಡ್ತದೆ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ, ದುಷ್ಟನ ದೀಪ ಆರುವುದು ಅಂತೇಳಿ ದೇವರು ಹೇಳ್ಯಾನಂತಂದರೆ ಭೂಮಿ ಮೇಲೆ ಅವರು ಸಂತಾನೇನೇ ಇರಲಾರ್ದಂಗೆ ಮಾಡ್ತೀನಿ ಅಂತ ಹೇಳಕತ್ತೇನ ದೇವರು. ಎಲ್ಲಿ? ಭೂಮಿ ಮೇಲೆ.
ಅವ್ರ ರಕ್ತ ಸಂಬಂಧಿಕರು ಎಷ್ಟು ಮಂದಿ ಇದ್ದಾರೋ ಭೂಮಿ ಮೇಲೆ ಒಬ್ಬರನ್ನಿಲ್ಲಾರ್ದಂಗೆ ಪ್ರತಿಯೊಬ್ಬರನ್ನ ತೆಗೆದುಹಾಕ್ತೀನಿ. ಆ ಸಂತಾನದ ಬೇರಿನ ವಾಸನೆ ಕೂಡ ಭೂಮಿ ಮೇಲೆ ನಾನು ಉಳಿಸೋದಿಲ್ಲ. ಇದರ ಅರ್ಥ ಇದು ರೀ. ಇದರ ಅರ್ಥ ಏನು ರೀ? ದುಷ್ಟನ್ನ ಏನು ಮಾಡ್ತಾನೆ ರೀ? ಏನು ಆರಿಸ್ತಾನ? ದೀಪ. ಯಾಕೆ ಆರಿಸ್ತಾನ ದುಷ್ಟನ ದೀಪ? ದುಷ್ಟನ ದೀಪ ಯಾಕೆ ಆರಿಸ್ತಾನಂತಂತಂದರೆ ಅದು ಭೂಮಿ ಮೇಲೆ ಸಂಬಂಧಪಟ್ಟಿದ್ದು, ಭೂಮಿ ಮೇಲೆ ವಂಶಾವಳಿಗೆ ಸಂಬಂಧಪಟ್ಟಿದ್ದು, ಭೂಮಿ ಮೇಲೆ ಸಂತಾನಕ್ಕೆ ಸಂಬಂಧಪಟ್ಟಿದ್ದು ಅದು ವಿಷಯ. ಅಂದರೆ ದೀಪನ ಸಂತಾನಕ್ಕೆ ಕೂಡ ಹೋಲ್ಸಕ್ಕೆ ಬರ್ತದ ಏನ್ರಿ? ಅಮ್ಮ ಬೇಸ್ ಕೇಳಬೇಕು ವಾಕ್ಯ. ಏನು ಸಂಶಯ ಇದ್ರೆ ರೆಕಾರ್ಡಿಂಗ್ ಆಗಕತ್ತದ, ಯಾರು ಭಯ ಬೀಳ್ಬೇಡ್ರಿ. ಏನು ಸಂಶಯ ಇದ್ರೆ ರೆಕಾರ್ಡಿಂಗ್ ಆಗಕತ್ತದ. ಏನೇನು ಡೌಟ್ ಬಂದ್ರೂ ಮರೆತು ಹೋದ್ರೂ ರೆಕಾರ್ಡಿಂಗ್ ನೋಡಿ ತಿಳ್ಕೊಬೋದು ಮತ್ತೆ ನೀವು. ಹೌದಂತ್ರಿಲ್ಲ? ಓಕೆ, ಸ್ಪಷ್ಟವಾಗಿ ಕೇಳ್ರಿ. ಈಗ ದುಷ್ಟನಿಗೆ ಏನನ್ನಕತ್ತೇನ? ದೀಪ ಆರುವುದು. ಅದು ಯಾವ ದೀಪ? ಯಾವ ದೀಪಮ್ಮ? ಸಂತಾನ. ಅವನ ಸಂತಾನನೇ ಭೂಮಿ ಮೇಲೆ ಇಲ್ಲಾರ್ದಂಗೆ ಪ್ರತಿಯೊಬ್ಬರನ್ನು ಭೂಮಿ ಮೇಲಿಂದ ತೆಗೆದು ಹಾಕುತ್ತೀನಿ ಅಂತಾರಲ್ಲ. ನಿನ್ನ ದೀಪ ಆರಿ ಹೋಗಲ್ಲ ಅಂತಾರಲ್ಲ. ಯಾರನ್ನ ಅವ್ರಿಗೆ ನಾವು ಏನನ್ನ ನಷ್ಟ ಮಾಡಿದಾಗ, ಅವ್ರನ್ನ ಬಾಧೆಪಡಿಸಿದಾಗ, ಅವರಿಗೆ ಏನನ್ನ ನಿಷ್ಠುರ ಆದಾಗ, ಅವರು ವಂಶ ನಿರಂಶ ಆಗಿ ಹೋಗಲಿ, ಅವ್ರ ದೀಪನೇ ಭೂಮಿ ಮೇಲೆ ಇಲ್ಲಾರ್ದಂಗೆ ಆಗಲಿ ಅಂತ ಇರ್ತಾರೆ. ದೇವರು ಕೂಡ ದುಷ್ಟನ ದೀಪ ಏನು ಮಾಡ್ತಾನಂತ್ರಿ? ತೆಗೆದು ಬಿಡ್ತಾನೆ. ಇದರ ಅರ್ಥ ನಿಮಗೆ ಗೊತ್ತಾಯ್ತಾ? ವಿವರವಾಗಿ ಹೇಳಿದ್ನಲ್ಲ. ಯಾವುದು? ಸಂತಾನ. ಎಲ್ಲೈತೆ ರೆಫರೆನ್ಸ್ ಅಂದರೆ ಕೆಳಗೋದ್ರಿ, ಕಂಟಿನ್ಯೂ ಹೇಳ್ತಾನೆ ನೋಡ್ರಿ. ಅವನ ಒಲೆಯು ಉರಿಯುವುದಿಲ್ಲ. ನೋಡ್ರಿ, ಅವನ ಒಲೆಯು ಉರಿಯುವುದಿಲ್ಲ ಅಂದ್ರೆ ಅರ್ಥ ಏನ್ರಿ? ಅವ್ರ ಮನ್ಯಾಗ ಅಡಿಗೆ ಮಾಡೋ ವಂಶನೇ ಇರಲಾರ್ದಂಗೆ ಮಾಡ್ತೀನಿ. ಅವರ ಸಂತಾನದಲ್ಲಿ ಅಡಿಗೆ ಮಾಡೋರು ವಂಶನೇ ಇಲ್ಲಾರ್ದಂಗೆ ಮಾಡ್ತೀನಿ. ಮತ್ತೆ ಓದಮೀಗ, ಅವನ ಗುಡಾರದಲ್ಲಿ ಬೆಳಕು ಕತ್ತಲಾಗುವುದು, ಅವನ ಮೇಲಣ ದೀವಿಗೆಯು ನಂದುವುದು. ಏನ್ರಿ? ಅವನ ದೀವಿಗೆ ತೂಗದಂತ. ತೂಗದಂದ್ರೆ ಅರ್ಥ ಏನು? ತೂಗದಂದ್ರೆ ಅರ್ಥ ಏನ್ರಿ? ಜೋ ಜೋ ಲಾಲಿ ಅಂತೇಳಿ ತೊಟ್ಲು ತೂಗ್ತಾರಲ್ಲ ಕೂಸಾಕಿ. ನಿನ್ನ ಗರ್ಭದಲ್ಲಿ ಫಲನೇ ಫಲಿಸೋದಲ್ಲ, ನಿನ್ನ ಮನೆತನದಲ್ಲಿ ತೊಟ್ಲನೇ ತೂಗೋದಿಲ್ಲ. ನಿನ್ನ ದೀಪವನ್ನು ಆರಿಸ್ತೀನಿ. ದೀಪ ಅಂದರೆ ಸಂತಾನಕ್ಕೆ ಹೋಲಿಸಾನಿಲ್ಲಿ. ಅಂದರೆ 100 ವರ್ಷಗಳ ಕಾಲ ಭೂಮಿ ಮೇಲೆ ದೇವರಿಗೆ ಬೆಳಕು ಕೊಡುವುದಕ್ಕಾಗಿ ನಿನ್ನನ್ನು ಕಳಿಸಿಕೊಡುವಂಥ ದೇವರು, ನೀತಿ ಕಾರ್ಯಗಳನ್ನು ಕೈಗೊಂಡು ನಡೆಯುವಂಥ ನೀನು ಆ ಅವಕಾಶನೇ ಇರಲಾರ್ದಂಗೆ, ನಿನ್ನ ಸಂತಾನನೇ ಇರಲಾರ್ದಂಗೆ ನಿನ್ನ ನಿರ್ಮೂಲ ಮಾಡ್ತಾನ. ಅದೇ ದುಷ್ಟನಿಗೆ ಸಂಭವಿಸುವುದೇನ್ರಿ? ದುಷ್ಟನ ದೀಪ ಏನು ಮಾಡ್ತಾನಂದ್ರಿ? ತೊಟ್ಟಲು ತೂಗೋದಿಲ್ಲ ಅಂದ್ರೆ ಅರ್ಥ ಏನು? ತೂಗು ದೀಪ. ತೂಗು ದೀಪ ಅಂದರೆ ತೊಟ್ಟಲು ತೂಗೋದಲ್ಲ ನಿನ್ನ ಮನೆಯಾಗ ಅಂತ ಅರ್ಥ. ಅದರ ಅರ್ಥ ಪ್ರೇರೆ. ಓಕೆ, ಇಲ್ಲಿ ಯಾವುದಕ್ಕೆ ಹೋಲಿಸನ್ರಿ? ಇಲ್ಲಿ ದೀಪನ್ನ ದುಷ್ಟನಿಗೆ ಹೋಲಿಸನ. ಓಕೆ ಪ್ರೇರೆ, ಇನ್ನೊಂದು ವಿಷಯ ನೋಡೋಣ ಪ್ರೇರೆ. ಒಂದು ಸಾರ್ತಿ ನೋಡ್ರಿ, ಅರಸುಗಳ ಗ್ರಂಥ 1ನೇ ಅರಸು 11ನೇ ಅಧ್ಯಾಯ 35ನೇ ವಚನ. ಬೇಸೋದ್ಬೇಕು ನೀವು. ಏನಮ್ಮ ಓದ್ರಿ? 1ನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ 35ನೇ ವಚನ. ಇಲ್ಲಿ ಒಂದು ಸಂದರ್ಭ ಪ್ರೇರೆ, ಬೇಸ್ ಕೇಳ್ಬೇಕು ನೀವು. ನೀವು ಒಂದು ವೇಳೆ ಸಂತಾನ ಅಭಿವೃದ್ಧಿ ಆಗಬೇಕನ್ಕಂಡ್ರೆ ನೀವು ಏನ್ರಿ? ಸಂತಾನ ಎಷ್ಟು ಎದುರು ನೋಡ್ತಿರ್ತಾರೆ ಗೊತ್ತಾ ಪ್ರೇರೆ ಜನರು? ಒಂದು ಗಂಡು ಮಗು ಬಂದಿದ್ದರೆ ಬೇಸಿತ್ತು, ನಮ್ಮ ಸಂತಾನದಲ್ಲಿ ಗಂಡು ಮಗುನ್ನೇ ಯಾಕೆ ಬಯಸ್ತಾರ? ವಂಶಾವಳಿ ಬೆಳೆಯಕ್ಕೆ. ವಂಶಾವಳಿ ಭೂಮಿ ಮೇಲೆ ಶಾಶ್ವತವಾಗಿ ನಿಂದಿರಬೇಕು. ಅಂದರೆ ಶಾಶ್ವತವಾಗಿ ಭೂಮಿ ಮೇಲೆ ವಂಶಾವಳಿ ನಿಂದಿರ್ಬೇಕಂತಂದರೆ ಏನಾಗಬೇಕು? ನಿನ್ನ ವಂಶಾವಳಿಯಾಗ ಏನಿರಬೇಕು? ಗಂಡು ಮಗು ಹುಟ್ಟಬೇಕು. ಹೌದ್ರಿ? ನಿನ್ನ ಸಂತಾನ ಭೂಮಿ ಮೇಲೆ ಚಿರಕಾಲ ಒಲೆ ಹಚ್ಚಿಕಂತ ಉರಿತಾನೆ ಇರಬೇಕಂದ್ರೆ, ತೊಟ್ಟಲು ತೂಕ್ಯಂತಾನೆ ಇರಬೇಕಂದ್ರೆ ನಿನಗೇನು ಬೇಕು? ಗಂಡು ಮಗು ಸಂತಾನ ಬೇಕು.
ನಿಜವಾಗಲೂ ಭೂಮಿ ಮೇಲೆ ಸಣ್ಣ ಜನಾಂಗ ಇದ್ದಾರೆ ಪ್ರಿಯರೇ, ಸಣ್ಣ ಜನಾಂಗ. ಕೆಲವರು ಕುಲಸ್ಥರ ಇದ್ದಾರಲ್ಲ ರೀ, ಭಾಳ ದೊಡ್ಡ ಜನಾಂಗ ಇಲ್ಲ, ಸ್ವಲ್ಪ ಜನಾಂಗ ಇದ್ದಾರ. ಯಾಕೆ ಹೇಳು? ಸಣ್ಣ ಸಣ್ಣ ಹಾಕ್ಯಂತ ಬಂದಾರ ಪ್ರಿಯರೇ, ಸಣ್ಣ ಹಾಕ್ಯಂತ ಬಂದಾರ. ಭೂಮಿ ಮೇಲೆ ದೊಡ್ಡ ಜನಾಂಗ ಕೂಡ ಇದ್ದಾರ, ದೊಡ್ಡ ಜನಾಂಗ ಇದ್ದಾರ, ಸಂತಾನ ಬೆಳ್ಕಂತ ಬಂದಾರ. ಅವರವರ ಕ್ರಿಯೆಗಳನ್ನು ಹಿಡಿದು ದೇವರು ಕೊಡ್ತಕ್ಕಂಥ ಪ್ರತಿಫಲ ಅದು. ಅದಕ್ಕೆ ಇಲ್ಲಿ ಹೇಳಕತ್ತಾನ, ದುಷ್ಟಂದು ಏನು ಮಾಡ್ತಾನಂತ? ದೀಪ ಆರಿಸ್ತಾನ. ಮತ್ತು ದುಷ್ಟ ಮಾರ್ಗದಲ್ಲಿ ಒಂದು ವೇಳೆ ನಾವು ನಡೆದ್ರೆ ನಮ್ಮ ದೀಪ ಕೂಡ ಏನು ಮಾಡ್ತಾನೆ? ದೇವರು ತೆಗೆದಾಕಿ ಬಿಡ್ತಾನೆ. ಒಂದು ವೇಳೆ ನೀತಿ ಮಾರ್ಗದಲ್ಲಿ ಬೆಳಕಿಗೆ ಸಂಬಂಧಪಟ್ಟ ಕ್ರಿಯೆಗಳನ್ನು ನಾವು ಮಾಡಿದವನಿಗೆ ಏನು ಮಾಡ್ತಾನೆ? ನಮ್ಮ ದೀಪನ ಶಾಶ್ವತವಾಗಿ ಹಂಗೆ ಬೆಳಕು ಕೊಡುವಂತೆ ಮಾಡ್ತಾನ ಪ್ರೇರೆ, ತೊಟ್ಟಲು ತೂಗುವಂತೆ ಮಾಡ್ತಾನ, ದೀಪ ಬೆಳಗುವಂತೆ ಮಾಡ್ತಾನ. ಈಗ ಹೋದ್ರಿ ಇದು ಇಲ್ಲಿ ಹೇಳ್ತಾನ್ರ ಒಂದು ಸಂದರ್ಭ. ಆದರೆ 10 ಕುಲಗಳನ್ನು ಕೊಡುವೆನು. ನಾನು ನನ್ನ ಹೆಸರಿಗೋಸ್ಕರ ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣದಲ್ಲಿ ನನ್ನ ಸೇವಕನಾದ ದಾವೀದನ ದೀಪವು ನನ್ನ ಸನ್ನಿಧಿಯಲ್ಲಿ ಉರಿಯುತ್ತಲೇ ಇರಬೇಕು. ಏನ್ರಿ? ದಾವೀದನಿಗೆ ಮಾತು ಕೊಟ್ಟನ, ಅಬ್ರಹಾಮನಿಗೆ ಮಾತು ಕೊಟ್ಟನ, ಯಾಕೋಬನಿಗೆ ಮಾತು ಕೊಟ್ಟನ. ದೇವರು ಏನಂತ ಮಾತು ಕೊಟ್ಟನ ಹೇಳ್ರಿ? ನಿನ್ನ ಸಂತಾನ ಭೂಮಿ ಇರೋವರೆಗೆ ಇರ್ತದ. ಎಲ್ಲಿವರೆಗೆ ರೀ? ಭೂಮಿ ಇರೋವರೆಗೆ. ನಿಜವಾಗಲೂ ಪ್ರೇರೆ. ಮತ್ತು ಆತನ ಸಂತಾನ ಭೂಮಿ ಇರೋವರೆಗೂ ಕಾಪಾಡಿಕೊಂತ ಬರೋ ಜವಾಬ್ದಾರಿ ಯಾರ್ದೈತೆ? ದೇವ್ರದೈತೆ. ಅಬ್ರಹಾಮನಿಗೆ ಮಾತು ಕೊಟ್ಟನ, ಯಾಕೋಬನಿಗೆ ಮಾತು ಕೊಟ್ಟನ, ದಾವೀದನಿಗೆ ಮಾತು ಕೊಟ್ಟನ. ಈ ಸಂದರ್ಭದಲ್ಲಿ ಸೊಲೊಮೋನನು, ದಾವೀದನ ಮಗನಾದಂಥ ಸೊಲೊಮೋನನು ದೇವರಿಂದ ದೂರಾಗಿ ಪಾಪದ ಕೃತ್ಯಗಳಿಗೆ ಒಳಗಾದಾಗ ದೇವರಿಗೆ ಕೋಪಭರಿತನಾಗಿ ಮಾತಾಡ್ತಕ್ಕಂಥ ಮಾತು ಇದು, ಸಂದರ್ಭ ಇದು. ನಾನು ದಾವೀದನಿಗೆ ಮಾತು ಕೊಟ್ಟಿನಿ, ನಿನ್ನ ಸಂತಾನ ನಿನ್ನ ದೀಪನ್ನ ಹಂಗೆ ಬೆಳಗಿಸ್ತಂತೇಳಿ ಮಾತು ಕೊಟ್ಟಿನಲ್ಲ, ನೀನು ದಾವೀದನ ಮಗನಲ್ಲ, ನೀನು ನನಗೆ ತಿರುಗಿ ಬಿದ್ದು ಪಾಪದ ಕೃತ್ಯ ಮಾಡಿದಲ್ಲ ನೀನು. ಆದರೂ ನಿನ್ನನ್ನು ಏನು ಮಾಡ್ತೀನಿ ಗೊತ್ತಾ? ನಿನ್ನನ್ನು ಕಾಪಾಡುವುದಕ್ಕೋಸ್ಕರ ನಿನಗೆ ಒಂದು ಸಂತಾನವನ್ನು ಉಳಿಸ್ತೀನಿ. ಸಂತಾನ ಅಂದರೆ ಏನು? ದೀಪ. ದೀಪ ಅಂತ ಐತ್ರಿ ಅಲ್ಲಿ. ದಾವೀದನ ದೀಪವು ನನ್ನ ಸನ್ನಿಧಿಯಲ್ಲಿ ನಿತ್ಯವೂ. ನಿತ್ಯವಂದ್ರೆ ಏನ್ರಿ ಅಪ್ಪ ಅಮ್ಮ ಹೇಳ್ರಿ? ನಿತ್ಯವಂದರೆ ಶಾಶ್ವತವಾಗಿ. ಶಾಶ್ವತವಾಗಿ ನಿತ್ಯವಂದ್ರೆ ಅರ್ಥ ಏನು ಗೊತ್ತಾ? ನಿನ್ನ ಸಂತಾನದಲ್ಲಿ ಹಂಗೆ ಪೀಳಿಗೆ ಬರ್ತಾನೆ ಇರ್ತದೆ, ನಿನ್ನ ಪೀಳಿಗೆ ಭೂಮಿ ಮೇಲೆ ಬೆಳೀತಾನೆ ಇರ್ತದೆ. ಎಲ್ಲಿವರೆಗೂ? ಯೇಸು ಕ್ರಿಸ್ತು ಬರೋವರೆಗೂ. ಯೂದ ಗೋತ್ರದಲ್ಲಿ ಯೇಸು ಕ್ರಿಸ್ತನು ಜನಿಸಿದ ಪ್ರೇರೆ. ತದನಂತರ ಕ್ರೈಸ್ತರಾಗಿ ಮಾರ್ಪಟ್ಟಂಥ ಅವರು, ಕ್ರೈಸ್ತರಾಗಿ ಕರೆಯಲ್ಪಟ್ಟಂಥ ಇವತ್ತು ನಾವು ಪ್ರಪಂಚದಲ್ಲಿ 2000 ವರ್ಷಗಳ ಕಳೆದರೂ ಕೂಡ ನಿರಂತರವಾಗಿ ಕ್ರೈಸ್ತರಾಗಿ ನಾವು ಬೆಳಗುತ್ತಾನೇ ಇದ್ದೀವಿ, ಬೆಳಗುತ್ತಾನೇ ಇದ್ದೀವಿ ಪ್ರೇರೆ. ಇದು ಕ್ರಿಸ್ತನಲ್ಲಿ ನಮಗಾದಂಥ ಅನುಗ್ರಹ. ಅಲ್ಲಿ ಸೊಲೊಮೋನನಿಗೆ ಹೇಳಕತ್ತನ, ಸೊಲೊಮೋನನು ತಪ್ಪು ಮಾಡಿದಾಗ, ದೇವರಿಂದ ದೂರ ಆದಾಗ 2-3 ಸಾರ್ತಿ ಬಂದು ಎಚ್ಚರಿಸ್ತಾನ ದೇವರು. ಆದರೂ ಮನುಷ್ಯ ಬದಲಾಗೋದಿಲ್ಲ. ಇನ್ನೇನು ಮಾಡಬೇಕು? ತೆಗೆದಾಕಬೇಕಾ? ಸೊಲೊಮೋನನ್ನು ತೆಗೆದಾಕಬೇಕಾ? ಸೊಲೊಮೋನನ ಸಂತಾನನ ತೆಗೆದಾಕಬೇಕಾ? ಇಲ್ಲ. ಏನು ಮಾಡಬೇಕು? ನಾನು ಮಾತು ಕೊಟ್ಟಿನಿ ದಾವೀದನಿಗೆ, ನಿನ್ನ ಸಂತಾನವನ್ನು ಆಕಾಶದಲ್ಲಿ ಸೂರ್ಯನಂತೆ ನಿತ್ಯವೂ ಇರುವಂತೆ ಮಾಡುತ್ತೇನೆ ಅಂತೇಳಿ ಮಾತು ಕೊಟ್ಟನ. ಈಗ ದೀಪ ಆರಿಸಬಾರ್ದು, ನಂದಿಸಬಾರ್ದು ಅವರ ಕುಟುಂಬದಲ್ಲಿ ಯಾರನ್ನ? 10 ಗೋತ್ರದವರು ಒಂದು ಕಡೆ, 2 ಗೋತ್ರದವರು ಒಂದು ಕಡೆ, 1 ಗೋತ್ರದವರು ಅವರಿಗೆ ಸಪೋರ್ಟಾಗಿ ನಿಂತರು ಪ್ರೇರೆ. 2 ಗೋತ್ರದವರು ಒಂದು ಸೈಡು, 10 ಗೋತ್ರದವರು ಒಂದು ಸೈಡು. ಇವರನ್ನು ಕಾಪಾಡಬೇಕಲ್ಲ ಈಗ. ಇಲ್ಲಿ ಸ್ಪಷ್ಟವಾಗಿ ನಮಗೇನು ಕಂಡು ಬರಕತ್ತದ? ಸಂತಾನನ ಅಭಿವೃದ್ಧಿ ಮಾಡೋಕೆ ಅದನ್ನೇನಂತ ಹೋಲಿಸನ ದೇವರು? ಬೆಳಕು. ಅಂದರೆ ಒಳ್ಳೆಯದೆಲ್ಲೆಲ್ಲಿ ಬರ್ತದೆ ಅದಕ್ಕೇನು, ಯಾವುದಕ್ಕೆ ಹೋಲಿಸನ? ಒಳ್ಳೆಯದೆಲ್ಲೈತೆ ಅದಕ್ಕೇನು ಹೋಲಿಸನ? ದೀಪ.
ಮತ್ತಿಲ್ಲಿ ದುಷ್ಟನಿಗೆ ದೀಪ ಅಂತ ಹೋಲಿಸೇನಲ್ಲ. ಅಂದರೆ ಭೂಮಿ ಮೇಲೆ ಹುಟ್ಟುವಂಥ ಭಾಗ್ಯನ ಕಳ್ಕೊಂಡಾರಲ್ಲ, ಅವರಿಗೆ ದೀಪ ಆರಿಸ್ತೀನಂತ ಹೇಳ್ಯಾನ. ಅವರಿಗೆ ಇಲ್ಲ ಆ ಭಾಗ್ಯ, ಅವರಿಗೆ ಆ ಭಾಗ್ಯ ಏನೈತಲ್ಲ, ಭೂಮಿ ಮೇಲೆ ಹುಟ್ಟುವಂಥ ಭಾಗ್ಯ ಅವರ ಸಂತಾನದಲ್ಲಿ ಇಲ್ಲಿಗೆ ರದ್ದು. ಅವ್ರ ಮನೆಯಾಗ ತೊಟ್ಟಲು ತೂಗೋದಿಲ್ಲ. ಇದು ಪ್ರೇರೆ ವಾಕ್ಯದಲ್ಲಿರ್ತಕ್ಕಂಥ ಸಾರಾಂಶ. ನೋಡ್ರಿ ಇನ್ನೊಂದು ವಚನ ನೋಡ್ರಿ, ಒಂದು ಸಾರ್ತಿ ಜ್ಞಾನೋಕ್ತಿಗಳ ಗ್ರಂಥ, ಇದು ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 105ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಹಬ್ಬ. ಏನ್ರಿ ವಾಕ್ಯ ಅಂದರೆ ಯಾರು? ಯೇಸು ಕ್ರಿಸ್ತು ಏನಾಗಿ ಕಂಡು ಬರಕತ್ತೇನಿಲ್ಲ ನಮಗೆ? ದೀಪ. ದೀಪದ ಬೆಳಕಾಗಿ ಕಂಡು ಬರಕತ್ತೇನ. ಈ ದೀಪದ ಬೆಳಕು ಯಾಕೆ ಕಾಲಿಗೆ ದೀಪ ಯಾಕೆ ಆಗಿರಬೇಕು? ನಿನ್ನ ಕಾಲುಗಳು ಪಾಪದ ಮಾರ್ಗದಲ್ಲಿ ಹೋಗದಂತೆ ನೀತಿಯ ಮಾರ್ಗದಲ್ಲಿ ಸಾಗಿ ಹೋಗುವಂತೆ ಮಾರ್ಗ ತೋರಿಸುವ ಬೆಳಕು. ಏನ್ರಿ ಅರ್ಥ ಆಗ್ತದಲ್ಲ? ಅರ್ಥ ಆಗ್ತದಲ್ಲ ನಿಮ್ಗೆ? ಈಗ ಆ ವಾಕ್ಯ ಯೇಸು ಕ್ರಿಸ್ತ ವಾಕ್ಯನೇ ಏನಾಗ್ಯಾನ ನಮ್ಮ ಕಾಲಿಗೆ? ಇದರ ಅರ್ಥ ಏನು? ನಿನ್ನ ಕಾಲು ಪಾಪದಲ್ಲಿ ಜಾರಿ ಹೋಗದಂತೆ ರಕ್ಷಣಾ ಮಾರ್ಗದಲ್ಲಿ ನಡೆಸುವುದಕ್ಕೆ, ಒಳ್ಳೆಯ ಮಾರ್ಗದಲ್ಲಿ ನಿನ್ನನ್ನು ಸಾಗಿಸುವುದಕ್ಕೆ ಅದು ಬೆಳಕಾಗ್ಯದ. ಇನ್ನೊಂದು ಬೈಕ್ ತಗೊಂಡು ನೀವು ಹೋಗ್ತಿರ್ತೀರಿ, ಆ ಬೆಳಕು ಹೆಂಗೆ ಓದೋದು ಹಂಗೆ ಹೋಗ್ಬೇಕು ನೀವು ಗಾಡಿ, ಹೌದಲ್ರಿ? ಬೆಳಕು ಹೆಂಗಿರ್ತದೆ ಹಂಗೆ ಹೋಗ್ಬೇಕು. ಬೆಳಕು ಹಿಂಗಿರ್ತನಗೆ ಹಿಂಗೆ ಗೊಳಿಸಿದ್ರೆ ಏನಾಯ್ತು ರೀ? ಕೆಳಗೆ ಬೀಳುತ್ತೀರಿ. ಆ ಕಡೆ ಕಲ್ಲು ಇರ್ತದೋ, ತೆಗ್ಗಿರ್ತದೋ, ಏನಿರ್ತದೋ ಗೊತ್ತಿರೋದಿಲ್ಲ. ನಿಮ್ಮ ಗುರಿ ಯಾಕಡೆ ಇರಬೇಕು ಗೊತ್ತಾ? ಬೆಳಕು ಯಾಕಡೆ ಐತಿ ಅದ್ರ ಕಡೆ ಇರಬೇಕು. ಯಾಕೆ ಆ ಬೆಳಕಿನ ಕಡೆ ಗುರಿ ಇರಬೇಕು? ಆ ಬೆಳಕೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸದ, ಸರಿಯಾದ ಗಮ್ಯವನ್ನು ಸೇರಿಸ್ತದದು. ಅದಕ್ಕಾಗಿ ಆತ್ಮಕ್ಕೆ ಬೆಳಕು ಅಂತೇಳಿ ಯಾಕೆ ಹೇಳೇನಂತಂದರೆ, ಆತ್ಮನ ದೀಪ ಅಂತ ಯಾಕೆ ಹೇಳೇನಂತಂದರೆ, ಅದು ದೇಹಾಂತರಂಗವನ್ನೆಲ್ಲ ಶೋಧಿಸೋದಲ್ಲ, ರಹಸ್ಯವಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ಅದು ಗ್ರಹಿಸಿಕೊಳ್ಳುತ್ತದಲ್ಲ ಒಳಗಡೆ, ಅದಕ್ಕೆ ಅದನ್ನು ದೀಪ ಅಂತ ಹೋಲಿಸ್ಯಾನ. ಮತ್ತು ದೀಪ ಆರಿ ಹೋಗ್ತದ. ಸಬ್ಜೆಕ್ಟ್ ಹೆಸರೇನ್ರಿ? ಮನುಷ್ಯನ ಆತ್ಮವು ಆರಿ ಹೋಗುವ ದೀಪನ, ಆರಿ ಹೋಗದ ದೀಪನ. ಈಗ ಆತ್ಮ ಆರಿ ಹೋಗ್ತದಂತ ಕೇಳಿದರೆ ಆರಿ ಹೋಗೋದಿಲ್ಲ ಅಂತ ಕೇಳಿದ್ರೆ ಇಷ್ಟೊತ್ತಿನವರಿಗೂ ಎರಡರ ಮಧ್ಯದಲ್ಲೇ ಇದ್ದೀವಿ. ಎರಡರ ಮಧ್ಯದಲ್ಲಿ ಇನ್ನೂ ಕ್ಲಿಯರ್ ಆಗಿಲ್ಲ, ಎರಡರ ಮಧ್ಯದಲ್ಲೇ ಆಗಿವಿ. ದೀಪ, ಮನುಷ್ಯನ ಆತ್ಮವು ಆರಿ ಹೋಗುವ ದೀಪನ, ಹಾರಿ ಹೋಗದ ದೀಪನ. ಹಾರಿ ಹೋಗೋದ ರೆಕ್ಕೆ ಹೆಂಗಲ್ಲ ಹಾರಿ ಹೋಗೋದು, ದೀಪ ಹಚ್ಚಿದಾಗ ಗಾಳಿಗೆ ಹಾರತ್ತದಲ್ರಿ, ಆ ಥರ ಅರ್ಥ ಮಾಡ್ಕೋಬೇಕು. ಉಫ್ ಅಂತ ಇದ್ದಾಗ ಆ ಥರ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ರಿ? ಇಷ್ಟಕ್ಕೆ ದೀಪ ಹಾರಿ ಹೋಗ್ತದಿಲ್ಲ ರೀ, ದೀಪ ಹಾರಿ ಹೋಗ್ತದ. ಈಗ ಯೆಹೋವನ ಇಟ್ಟ ದೀಪ ಯಾವುದು? ಆತ್ಮ. ಅದು ಹಾರಿ ಹೋಗ್ತದ, ಹಾರಿ ಹೋಗೋದಿಲ್ಲ? ಹಾರಿ ಹೋಗೋದಿಲ್ಲ. ಅದು ಮನುಷ್ಯರ ಹಚ್ಚಿದ ದೀಪ ಆದರೆ ಹಾರಿ ಹೋಗ್ತದೆ ಪ್ರೇರೆ. ಅದು ಆತ್ಮ ಶಕ್ತಿ, ನಿತ್ಯವೂ ಇರುವಂಥನಿಂದ ಬಂದಂಥ ಶಕ್ತಿ ಅದು. ಕತ್ತಲೆಗೆ ಸಂಬಂಧಪಟ್ಟ ಕೃತ್ಯಗಳೇನಿದಾವಲ್ಲ, ಆ ಕೃತ್ಯಗಳ ವಿಷಯದಲ್ಲಿ ಮಾತ್ರ ಕತ್ತಲ ಜೀವಿತ ಸಿಗುತ್ತದೆ ಹೊರತು, ನೀತಿ ಕೃತ್ಯಗಳೇನಿದಾವಲ್ಲ, ಬೆಳಕಿಗೆ ಸಂಬಂಧಪಟ್ಟಂಥ ನೀತಿ ಕಾರ್ಯಗಳು ಸಿಗ್ತವೆ ಹೊರತು ಆತ್ಮಕ್ಕೆ ಕತ್ತಲು ಬೆಳಕು ಅವಸರ ಇಲ್ಲ ಪ್ರೇರ. ಮಹಾಶಕ್ತಿ ಅದು. ಈಗ ಸಬ್ಜೆಕ್ಟ್ನಲ್ಲಿ ಹೋಗಮ್ರಿ ಒಂದು ಸಾರ್ತಿ ಬೇಸ್ ಆಲೋಚನೆ ಮಾಡ್ಬೇಕು ನೀವು. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ಈಗ ದೀಪ ಆರಿ ಹೋಗ್ತದಿಲ್ಲ ರೀ, ಇದು ದೀಪ ಅಂದರೆ ಆರಿ ಹೋಗ್ತದಿಲ್ಲ? ಆರಿ ಹೋಗ್ತದೆ. ಯೇಸು ಕ್ರಿಸ್ತ ಆರಿ ಹೋಗ್ತಾನ? ಸಾಧ್ಯನೇ ಇಲ್ಲ. ಅದು ನಿತ್ಯವೂ ಬೆಳಗುವಂಥ ಶಕ್ತಿ. ಮತ್ತು ದೀಪಕ್ಕೆ ಯಾಕೆ ಹೋಲಿಸೋಣ ಆ ಶಕ್ತಿ ಅಂದರೆ, ಈ ಲೋಕದಲ್ಲಿ ಏನೈತಲ್ಲ, ನಾವು ಬಳಕೆ ಭಾಷೆಗಳೇನಿದಾವಲ್ಲ, ನಾವು ಮಾತಾಡ್ತೇವಲ್ಲ ಸಮಾಜದಲ್ಲಿ, ನಿನ್ನ ದೀಪ ಆರಿ ಹೋಗಲಿ, ನಿನ್ನ ದೀಪಕ್ಕೆ ದಿಕ್ಕಿಲ್ದಂಗೆ ಹೋಗಲಿ,
ಅಂದರೆ ನಿನ್ನ ವಂಶನೇ ನಿರಂಶ ಆಗಲಿ ಅಂತೇಳಿ ನಾವು ಹೆಂಗೆ ಮಾತಾಡ್ತೀವೋ ಭೂಮಿ ಮೇಲೆ ಸಂತಾನದ ಬಗ್ಗೆ ಹೊರತಿದು ಆತ್ಮ ಸಂಬಂಧವಾದ ವಿಷಯದಲ್ಲ ಇದು. ಏನ್ರಿ, ಭೂಮಿ ಮೇಲೆ ಸಂಬಂಧಗಳ ಬಗ್ಗೆ ವಿವರಣೆ ಕೊಡೋಕೆ ದೇವರು ಮಾತಾಡ್ಯಾನ. ಬೆಳಕನ್ನು ಆತ್ಮಕ್ಕೆ ಯಾಕೆ ಹೋಲಿಸ್ಯಾನ ಈಗ ಹೇಳ್ರಿ ನೋಡಿ, ಯಾಕೆ ಹೋಲಿಸ್ಯಾನ ರೀ? ಬೆಳಕನ್ನತಕ್ಕಂಥದ್ದು ಒಳ್ಳೆ ನಡೆಗೆ ನಡೆಸುವಂಥದ್ದು, ಒಳ್ಳೆ ದಾರಿಗೆ ಒಳ್ಳೆ ಕಡೆಗೆ ನಡೆಸುವಂಥದ್ದು. ಹಂಗಂತೇಳಿ ಅದನ್ನು ದೀಪ ಅಂಥೇಳಿ ನಾವು ಆರಿ ಹೋಗ್ತದಂತೇಳಿ ಆಲೋಚನೆ ಮಾಡಬಾರ್ದು. ಶರೀರ ಸಂಬಂಧವಾದ ದೀಪಕ್ಕೆ ತಗೋಬಾರ್ದು. ಅದು ಅದೇ ದೀಪನ್ನ ಕಣ್ಣಿಗೆ ಹೋಲಿಸ್ಯಾನಲ್ರಿ. ಮತ್ತು ಅದೇ ದೀಪನ್ನ ಯಾವುದಕ್ಕೆ ಹೋಗ್ತಾನ? ದುಷ್ಟನ ದೀಪವು ಆರಿ ಹೋಗುವುದು. ಅಂದರೆ ದೀಪ ಅಂದರೆ ಶರೀರಕ್ಕೆ ಮರಣದಿಂದ ಬಿಡುವಂಥ ಶಕ್ತಿಗೆ ಸಂಬಂಧಪಟ್ಟಂಥ ವಿಷಯ. ಅದು ಭೂಮಿ ಮೇಲೆ ಇದ್ದವ್ರು ಇಲ್ಲದಂತೆ ಆಗುವಂಥ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶ. ಅದನ್ನು ಆತ್ಮಕ್ಕೆ ಯಾಕೆ ಹೋಲಿಸ್ಯಾನ ಮಾತಾಡ್ಯಾನ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಅಲ್ಲಿ ನಾವು ಬೇರೆ ಅರ್ಥ ಮಾಡ್ಕೋಬೇಕು. ಏನಂತಂದರೆ ಬೆಳಕು, ದೀಪ ಅಂತಕ್ಕಂಥದ್ದು ಏನಂತಂದರೆ ಒಳ್ಳೆ ನಡಿಗೆ ನಡೆಸುವಂಥದ್ದು. ಓಕೆ ಪ್ರಿಯರೇ, ಇನ್ನೊಂದು ಪೂರ್ವ ಕಾಲದಲ್ಲಿ ನಾವು ಗುಡಾರವನ್ನು ಏರ್ಪಾಡು ಮಾಡಿದಾಗ, ಇಸ್ರಾಯೇಲರು ದೇವಾಲಯವನ್ನು ಸಿದ್ಧ ಮಾಡಿದಾಗ ಆ ದೇವಾಲಯದಲ್ಲಿ ಮೇನ್ ಸ್ಥಳದಲ್ಲಿ ದೀಪಸ್ತಂಭವನ್ನು ಇಡ್ತಿದ್ರು. ನೋಡ್ರಿ ಸಾರ್ತಿ ಇಬ್ರಿದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 2ನೇ ವಚನ. ಇಬ್ರಿದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 2ನೇ ವಚನ. 9:1ನೇ ವಚನ ಸೋದಮ್ಮ. ಹೀಗಿರಲು ಮೊದಲೆಯ ಒಡಂಬಡಿಕೆಯಲ್ಲಿ ದೇವಾಲಯವು ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದ ದೇವಾಲಯವು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ಸಾಕ್ರಿ ಏನಿತ್ತಂದರೆ ಆ ದೇವಾಲಯದಲ್ಲಿ ಫಸ್ಟ್ ದೇವಾಲಯದಲ್ಲಿ ಗುಡಾರದಿಂದ ದೇವಾಲಯ ಹಾಕಿದಾಗ ಆ ದೇವಾಲಯದೊಳಗೆ ಮಂಜೂಷು ಅವೆಲ್ಲ ಇದ್ದವಲ್ಲ, ಅರೋನನ ಕೋಲು ಮನ್ನ ಅವೆಲ್ಲ ಇದ್ದವಲ್ರಿ. ಆ ಆಲಯದಲ್ಲಿ ಮೇನ್ ಏನಿತ್ತಂತ ಮುಂಭಾಗದಲ್ಲಿ ದೀಪಸ್ತಂಭ. ಈ ದೀಪಸ್ತಂಭನ ಯಾಕೆ ಹೋಲಿಸ್ತಾನಂತಂದರೆ ಅದು ಆ ಮನೆಗೆ ಬೆಳಕು ಕೊಡುವಂಥದ್ದು. ಏನ್ರಿ? ಮತ್ತು ಈ ದೇಹಕ್ಕೆ ಆತ್ಮನ ದೀಪಸ್ತಂಭ ಅಂತೇಳಿ ಯಾಕೆ ಹೋಲಿಸ್ಯಾನ ಗೊತ್ತಾ? ಒಳಗೆ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಅದು ಗ್ರಹಿಸುವಂಥದ್ದು, ಬೆಳಕಿನಡೆಗೆ ನಡೆಸುವಂಥದ್ದು ಆತ್ಮ. ಏನ್ರಿ? ಈ ಮನೆಗೆ ದೀಪ ಹೆಂಗೋ, ದೇವಾಲಯಕ್ಕೆ ದೀಪ ಹೆಂಗೋ, ಈ ದೇಹಕ್ಕೆ ದೇವಾಲಯ ಎಂಬ ಈ ದೇಹಕ್ಕೆ ಆತ್ಮವನ್ನು ದೀಪವಾಗಿ ನೇಮಿಸ್ಯಾನ. ಮತ್ತು ಆರಿ ಹೋಗ್ತದ ಇಲ್ಲ ರೀ? ಜೀವಿತ ಕತ್ತಲಾಗ್ತದ ವಿನಃ ಆತ್ಮಕ್ಕೆ ಅಂತ್ಯನೇ ಇಲ್ಲ. ಆತ್ಮಕ್ಕೆ ಜೀವಿತ ಕತ್ತಲಾಗುತ್ತದೆ, ನಿತ್ಯ ಜೀವನ ಕಳ್ಕೊಂಡು ನಿತ್ಯ ನರಕಕ್ಕೆ ಜಾರಿ ಹೋಗುತ್ತದೆ ಹೊರತು ಅದಕ್ಕೆ ಆತ್ಮಕ್ಕೇನಿಲ್ಲ ರೀ. ಏನಂತ ಹೇಳ್ತಾನೆ ಯೇಸು ಪ್ರಭು? ಮತ್ತಾಯನ ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನಂತಂದರೆ, ನೋಡ್ರಿ ಒಂದು ಸಾರ್ತಿ ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು, ಎಡಗಡೆಯಲ್ಲಿರುವವರೇ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ನರಕಕ್ಕೆ. ಎಲ್ಲಿ ಹೋತಂತ್ರಿ ಆತ್ಮ? ನಿತ್ಯ ನರಕ, ಇಲ್ಲಾಂದರೆ ನಿತ್ಯ ಸ್ವರ್ಗ. ನಿತ್ಯ ಸ್ವರ್ಗ ಇಲ್ಲಾಂದರೆ ನಿತ್ಯ ನರಕ. ಮತ್ತು ಆರಿ ಹೋತದ ದೀಪ ಅಂತೇಳಿ ಅಲ್ಲಲ್ಲಿ ಹೇಳ್ಯಾನಲ್ಲ ದೇವರು. ಅದು ಯಾವುದು ಅಂತಂದರೆ ಭೂಮಿ ಮೇಲೆ ಸಂತಾನ. ಎಲ್ಲಿದ್ರಿ ಆರಿ ಹೋತದ ದೀಪ ಅಂದನಲ್ಲಿ? ಎಲ್ಲಿದ್ರಮ್ಮ? ಭೂಮಿ ಮೇಲೆ ಸಂತಾನದ ವಿಷಯದಲ್ಲಿ ಮಾತಾಡ್ಯಾನ. ಇದನ್ನು ತಂದು ಅದಕ್ಕೂ ಜೋಡ್ಸಕ್ಕೆ ಬರೋದಿಲ್ಲ, ಇದನ್ನು ಅದಕ್ಕೂ ಜೋಡಿಸಿದ್ರು
ಬರೋದಿಲ್ಲ. ಯಾವ ದೀಪ ಆರಿ ಹೋಗ್ತದೆ ಅಂತೇಳನ? ಶರೀರದಲ್ಲಿ ನಿನ್ನ ಕುಟುಂಬನ ಬಿಟ್ಟು ಅಗಿಲೇ ಹೋಗುತ್ತದಲ್ಲ, ಅದು ದೀಪ ಆರಿತಂತ ಅದರ ಅರ್ಥ. ಹಂಗಂತೇಳಿ ದೇಹದಲ್ಲಿಟ್ಟಂಥ ಯೆಹೋವನ ಆತ್ಮ ಏನೈತಲ್ಲ, ಆತ್ಮ ದೀಪವಾಗೈತಲ್ಲ, ಆ ದೀಪ ಆರಿ ಹೋಗುವಂಥ ದೀಪ ಅಲ್ಲದು. ಏನಮ್ಮ ಅರ್ಥ ಆಗ್ತದಲ್ಲ ನಿಮ್ಗೆ? ನೋಡ್ರಿ ಇನ್ನೊಂದು ವಚನ ನೋಡ್ರಿ, ಒಂದು ಸಾರ್ತಿ ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ 23ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ 23ನೇ ವಚನ. ಆಜ್ಞೆಯೇ ದೀಪ. ಏನ್ರಿ ಮತ್ತೆಲ್ಲಿಗೆ ತಂದಾರಿ? ಆಜ್ಞೆ. ಆಜ್ಞೆ ಏನಂತ್ರಿ? ದೀಪ. ಆತ್ಮಕ್ಕೂ ದೀಪ ಅಂದ, ಕಣ್ಣಿಗೂ ದೀಪ ಅಂದ. ಏನ್ರಿ ಇದು? ವಾಕ್ಯಕ್ಕೂ ದೀಪ ಅಂದ. ಈ ಎಲ್ಲವಕ್ಕ ದೀಪ ಅಂತೇಳಿ ಯಾಕೆ ಹೋಲಿಸನ್ ಅಂತೇಳಿ ಒಂದೇ ಮಾತನ್ನ ಕ್ಲಿಯರ್ ಮಾಡೀನಿ. ಫಸ್ಟ್ ಕ್ಲಾಸ್ ಒಂದೇ ಮಾತನ್ನ ಕ್ಲಿಯರ್ ಮಾಡೀನಲ್ಲ. ಬೆಳಕು ಅಂದರೆ ಮನುಷ್ಯನ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದು. ಆ ಬೆಳಕನ್ನೇ ಮುಂದೆ ಯಾಕೆ ಇಟ್ಟನು ಗೊತ್ತಾ? ಅದು ನೀತಿ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು. ಮತ್ತು ಅಲ್ಲೆಲ್ಲೆಲ್ಲೆಲ್ಲಿ ಕತ್ತಲೆನ್ನಿಟ್ಟನಲ್ಲ, ಕತ್ತಲೆ ಯಾಕೆ ಇಟ್ಟನ? ಕೆಟ್ಟ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು. ಕೆಟ್ಟ ಕ್ರಿಯೆಗಳಿಗೆ ಸಂಬಂಧಪಟ್ಟದ್ದು. ಈಗ ಹೋದ್ರೆ ಆ ವಚನ, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಆಜ್ಞೆ ಏನು ಮಾಡ್ತದ್ರಿ ಅಮ್ಮ? ಆಜ್ಞೆ ಏನು ಮಾಡ್ತದ? ನಿನ್ನ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತದ. ಇದಲ್ಲ, ಇದು ತಪ್ಪು. ಈ ರೀತಿ ನೀವು ನಿರ್ಣಯವಾಗಿ ತಗೋಬಾರ್ದು, ಈ ರೀತಿ ನೀವು ನಡ್ಕೋಬಾರ್ದು. ಇದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ, ಇದು ಕತ್ತಲೆಗೆ ಸಂಬಂಧಪಟ್ಟಿದ್ದು. ಆಜ್ಞೆ ಏನು ಮಾಡ್ತದೆ ಗೊತ್ತಾ? ನಿನ್ನ ಕೆಟ್ಟ ನಡತೆಯನ್ನು ಬಿಡಿಸಿ ಒಳ್ಳೆ ನಡತೆಯಲ್ಲಿ ನಿನ್ನನ್ನು ನಡೆಸ್ತದ. ಆ ಆಜ್ಞೆ ಒಳ್ಳೆ ನಡತೆಯಲ್ಲಿ ನಿನ್ನನ್ನು ನಡೆಸ್ತದಲ್ಲ, ಅದಕ್ಕೆ ಅದನ್ನು ಏನಂತ ಹೋಲಿಸ್ಯಾನ? ಅದಕ್ಕೆ ದೀಪ, ಬೆಳಕು. ನೋಡ್ರಿ, ಹಿಂಗೆ ಅರ್ಥ ಮಾಡೋಕ್ಕೆ ಬೇಕು ನಾವು ವಾಕ್ಯನ ಹೆಂಗೆ ಅರ್ಥ ಮಾಡ್ಕೋಬೇಕಂತಂದರೆ ಅದ್ರ ಒಳಭಾವನೆಯನ್ನು ನಾವು ಆಲೋಚನೆ ಮಾಡಬೇಕು. ಅಲ್ಲಿ ಆತ್ಮಕ್ಕೆ ದೀಪ ಅಂತೇಳಿ ಯಾಕೆ ಹೋಲಿಸ್ಯಾನ ಅಂದ್ರೆ ದೇಹದೊಳಗಿರ್ತಕ್ಕಂಥ ರಹಸ್ಯಗಳು ಅದಕ್ಕೆ ಮಾತ್ರ ಗೊತ್ತಾಗ್ತಾವಲ್ಲಿ, ಬೇರೆ ಯಾರಿಗೆ ಗೊತ್ತಾಗೋದಿಲ್ಲ ಅಲ್ಲಿ. ಮತ್ತು ಯಾರಿಗೆ ಗೊತ್ತಾಗಬೇಕು? ಯೇಸು ಕ್ರಿಸ್ತಗ, ದೇವರಿಗೆ. ಮನುಷ್ಯರು ಯಾರಿಗದು ಗೋಚರವಾಗೋದಿಲ್ಲ. ಮತ್ತು ಯಾರಿಗೆ ಗೊತ್ತೈತೆ? ಅಲ್ಲಿ ಲೈಟ್ ಹಾಕಿ ಬೆಳಕು ಬೆಳಕಿನಲ್ಲಿ ಯಾರೇ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಯಾರು ಬೆಳಕಿನಲ್ಲೇ ಇದ್ದಾರ? ಈ ದೇಹದೊಳಗೆ ಆತ್ಮ ದೀಪವಾಗೈತಿ. ಒಳಗದೆಲ್ಲ ರಹಸ್ಯ ಯಾರಿಗೆ ಗೊತ್ತೈತಿ? ಈಗ ಆತ್ಮಕ್ಕೆ ಗೊತ್ತೈತೆ. ಅಲ್ಲಿ ರಹಸ್ಯನ ವಿವರಿಸೋಕೆ ಮಾತ್ರ ಆ ಸಂದರ್ಭನ ತಗೊಂಡನೇ ಹೊರತು ಆತ್ಮನೇ ದೀಪ ಅಲ್ಲ. ಅಲ್ಲಿ ಕಾರಣನ ವಿವರಿಸಬೇಕಲ್ಲ. ಈಗ ಮತ್ತೊಂದು ಬರೋ ಸುವಾರ್ತೆ 6ನೇ ಅಧ್ಯಾಯ ನಾವು ಓದಿದ್ವಿ 22ನೇ ವಚನ. ಕಣ್ಣು ದೇಹಕ್ಕೆ ದೀಪವಾಗಿದೆ ಅಂತ ಹೇಳೇನಿಲ್ಲ? ಹಂಗಂತೇಳಿ ಅದು ದೀಪ ಅಂತೇಳಿ ನಾವು ಆಲೋಚನೆ ಮಾಡ್ಬೇಕಾ? ಆ ಕಣ್ಣು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದು, ದಾರಿ ತಪ್ಪುವಂಥದ್ದಲ್ಲ ಅದು. ಕಲ್ಲು ಮುಳ್ಳು ಬಂಡೆ ಏನಾದರೂ ಎದುರು ಬಂದಾಗ ಅವೆಲ್ಲವನ್ನು ನಿನಗೆ ತೋರಿಸುವಂಥದ್ದು. ಇಲ್ಲಿ ಕಾಲಿಲ್ಬೇಡ, ಇಲ್ಲಿ ಮುಳ್ಳು ಚುಸ್ತಾವ ಅಂತ ಹೇಳ್ತದೆ ಅದು ಕಣ್ಣು. ಸೀದಾ ಓದಿವನಕ್ಕೆ ಗೋಡೆ ತನಕ ಗುದ್ಕೊಂಬಿಡ್ತೀವಿ. ಆ ಕಣ್ಣು ಹೇಳ್ತಾವೆ ಮುಂದೆ ಗೋಡೆ ಐತೆ ಹಿಂಗೆ ಹೋಗಿ ಅಂತ ಹೇಳ್ತದೆ ಅದು ಕಣ್ಣು. ನಿನ್ನನ್ನು ಕಾಪಾಡುವಂಥದ್ದು, ಬೆಳಕಂದ್ರೆ ನಿನ್ನನ್ನು ರಕ್ಷಿಸುವಂಥದ್ದು. ಅದು ಪ್ರೇರ್ಯ ವಾಕ್ಯದಲ್ಲಿರ್ತಕ್ಕಂಥ ಸಾರಾಂಶ. ಇಲ್ಲಿ ಏನಂತ ತೋಳ್ಸಕತ್ತೇನ? ದೀಪ. ಉಪದೇಶವೇ ಬೆಳಕು. ನೋಡ್ರಿ ಇನ್ನೊಂದು ವಚನ ನೋಡ್ರಿ, ಒಂದು ಸಾರ್ತಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನ. ಯೋಹಾನನು ದೀಪಾದೋಪಾದಿಯಲ್ಲಿ ಪ್ರಕಾಶಿಸಿದನು. ಯೋಹಾನನಂತ ಪ್ರೇರೆ ಹೆಂಗೆ ಪ್ರಕಾಶಿಸಿದಂತ? ದೀಪ ಬೆಳಕು ಹೆಂಗೆ ಕೊಡ್ತದೋ ಹಂಗೆ ಪ್ರಕಾಶಿಸಿದನಂತ. ಈ ಯೋಹಾನನು ದೀಪಾದಿಯೋಪಾದಿಯಲ್ಲಿ ಯಾಕೆ ಪ್ರಕಾಶಿಸಬೇಕು ಹೇಳು? ಯಾಕೆ ಪ್ರಕಾಶಿಸಬೇಕು? ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡಬೇಕು. ಯಾವುದಾ ಬೆಳಕು? ಲೋಕಕ್ಕೆ ಒಂದು ಬೆಳಕು ಬರುವಾದೈತೆ. ಆ ಬೆಳಕೆ ಕ್ರಿಸ್ತನು.
ಆ ಬೆಳಕು ಕ್ರಿಸ್ತನು, ಆ ಕ್ರಿಸ್ತನ ಬೆಳಕನ್ನು ಪ್ರಚುರಪಡಿಸುವುದಕ್ಕಾಗಿ ಏನಾಗನ್ರಿ ಯೋಹಾನನು? ಬೆಳಕ, ದೀಪದ ಬೆಳಕ. ಯೋಹಾನನು ಕೂಡ ದೀಪದ ಬೆಳಕ. ಯಾಕೆ ಯೋಹಾನನ ದೀಪದ ಬೆಳಕು? ಎಲ್ಲರ ಮನಸ್ಸುಗಳನ್ನು ಕ್ರಿಸ್ತನ ಕಡೆಗೆ ಸೆಳೆಯಬೇಕು, ಎಲ್ಲರನ್ನು ರಕ್ಷಣೆ ಮಾರ್ಗದಲ್ಲಿ ತರಬೇಕು. ನಾನು ದೇವರ ಕಡೆಗೆ ನಿಮ್ಮ ಮನಸ್ಸುಗಳನ್ನು ತಿರುಗಿಸುವುದಕ್ಕೆ ನಿಮಗೆ ನೀರಿನ ಮೂಲಕವಾಗಿ ದೀಕ್ಷಾಸ್ನಾನ ಕೊಡುತ್ತೇನೆ ನಾನು, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಯಾರು? ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳಿಸುವುದಕ್ಕೆ ಬಂದಂಥ ಮುಂದೂತನು ಪ್ರೇರೆ ಯೋಹಾನನು. ಯೋಹಾನನಿಗೆ ಏನು ಹೊಲಿಸ್ಯಾನ ಪ್ರೇರೆ ದೇವರು? ದೀಪಾದಿಯೋಪಾದಿಯಲ್ಲಿ ಪ್ರಕಾಶ ಕೊಡಕತ್ತೇನಂತ. ಪ್ರಕಾಶ ಅಂದರೆ ಆ ಬೆಳಕಿಗೆ ಎಲ್ಲರೂ ಬರಬೇಕು. ಕತ್ತಲು ಯಾರಿಗೆ ಇಷ್ಟ ಐತ್ರಿ ನಿಮ್ಗೆ? ಕತ್ತಲು ಯಾರಿಗೆ ಇಷ್ಟ ಇರ್ತದೆ ಹೇಳ್ರಿ? ಕತ್ತಲು ಯಾರಿಗೆ ಇಷ್ಟ ಇರ್ತದೆ ಗೊತ್ತಾ? ಭಯಂಕರವಾದ ಕೃತ್ಯ ಮಾಡುವವರಿಗೆ ಭಾಳ ಕತ್ತಲಿಷ್ಟ ಅವರಿಗೆ. ಯಾಕಂದರೆ ಪಾಪದ ಕೃತ್ಯಗಳು ಮಾಡಬೇಕಲ್ಲ. ಅವರಿಗೆ ಕತ್ತಲಂದರೆ ಪಂಚಪ್ರಾಣ. ಯಾವಾಗ ಕತ್ತಲಾಗ್ತದೆ ಅಂತೇಳಿ ಕತ್ತಲನ್ನು ಎದುರು ನೋಡ್ತಿರ್ತಾರೆ. ಯಾಕೆ ಹಗಲತ್ತು ಗುಟ್ಟು ಬಯಲಾಗ್ತದಲ್ಲ, ಗುಟ್ಟು ರಟ್ಟ ಆಗ್ತದಲ್ಲ, ಹೌದಾ ಇಲ್ಲ ಪ್ರೇರೆ? ಕತ್ತಲಿಗೆ ಸಂಬಂಧಪಟ್ಟ ಕಾರ್ಯಗಳು ಪಾಪ, ಬೆಳಕಿಗೆ ಸಂಬಂಧಪಟ್ಟ ಕಾರ್ಯಗಳು ನೀತಿ ಕಾರ್ಯಗಳು ಪ್ರೇರೆ. ಇದು ಇದರ ಅರ್ಥ. ಕತ್ತಲು ಬೆಳಕಂತಂದರೆ, ಕತ್ತಲೆ ಬೆಳಕಂದ್ರೆ ಏನರ್ಥ? ಕ್ರಿಯೆಗಳು, ನೀತಿ ಕ್ರಿಯೆಗಳು, ಒಳ್ಳೆ ಕ್ರಿಯೆಗಳು. ಮತ್ತು ಇಲ್ಲಿನೂ ಕ್ಲಿಯರ್ ಆಗ್ತದಿಲ್ಲ, ಇನ್ನು ಕ್ಲಿಯರ್ ಆಗೋದಿಲ್ಲ ಅನಿಸ್ತದ. ಯಾವುದು ಸಬ್ಜೆಕ್ಟ್ ಇನ್ನೊಂದು ಸಾರಿ ಹೇಳ್ರಿ. ಮನುಷ್ಯನ ಆತ್ಮವು ಹಾರಿ ಹೋಗುವ ದೀಪನ, ಹಾರಿ ಹೋಗದ ದೀಪನ. ದೀಪನ ಹಿಡ್ಕೋಬಾರ್ದು ನೀವು, ಆತ್ಮನ ಹಿಡ್ಕೋಬೇಕು ನೀವು. ಮತ್ತು ದೀಪನ ತೊಗೊಂಡನ, ದೀಪ ನಮ್ಮ ಕಣ್ಣು ಮುಂದೆ ಐತಲ್ಲ, ಆ ದೀಪ ಅದು ಏನು ಕೆಲಸ ಮಾಡ್ತದೋ ಆ ದೀಪದ ವಿವರಣೆ ನಮಗೆ ಕೊಡಬೇಕಲ್ಲ, ಅದಕ್ಕಲ್ಲಿ ದೀಪನಿಟ್ಟನ. ಹಂಗಂತೇಳಿ ಇದು ಆರಿಯೋತದಂದ್ರೆ ಅದು ಕೂಡ ಆರಿಯೋತದ. ಎರಡು ಲೋಕ ಇದಾವೆ ಅದಕ್ಕೆ, ಒಂದು ನಿತ್ಯ ಜೀವ, ಒಂದು ನಿತ್ಯ ನರಕ. ಒಂದು ವೇಳೆ ಆ ದೀಪ ಆರಿಯೋಯ್ತು ಅನ್ಕೊಳ್ರಿ ನೀವು, ಉದಾಹರಣೆ ಪ್ರಕಾರ ದೀಪ ಆರಿಯೋಯ್ತು ಅನ್ಕೊ, ಆರಿಯೋದು ದೀಪನ ನರಕದಾಗ ಯಾಕೆ ಸುಡ್ತಾನೆ ಅದನ್ನು? ಈಗ ಉದಾಹರಣೆಗೆ ಯಾರ ಮೇಲೆ ಕಕ್ಷೆ ಇರ್ತದ, ಹೊಡಿತಿರ್ತಾರೆ. ಸತ್ತೋಗೇನ ಅನ್ಕೋ, ಸತ್ತು ಹೆಣ ಬಿದ್ದರೂ ಹೆಣಕ್ಕೆ ಹಂಗೆ ಹೊಡಿತಾರ? ಉಳಿದ್ರೆ ಕಕ್ಷದಾಗ ಒಂದು 4 ಏಟು ಹೊಡಿಬೋದು, ಹಂಗೆ ಹೊಡ್ಕೊಂತಾನೆ ಇರ್ತಾನ. ಬಾಗಿಲಿಗೆ ಜೀವ ಹೋಗ್ಯದ, ಇನ್ನೇನು ಹೊಡಿತಿದ್ದಿ? ಏನಂತಾರೆ? ಜೀವ ಹೋಗ್ಯದ, ಇನ್ನೇನು ಹೊಡಿತೀರಿ? ಒಂದು ವೇಳೆ ಆತ್ಮನೇ ಆರಿಯೋಯ್ತು ಅನ್ಕೊಳ್ರಿ, ಆತ್ಮನೇ ಆರಿಯೋಯ್ತು ಅನ್ಕೊಳ್ರಿ, ದೀಪ ಆರಿಯೋದಂಗೆ ಆರಿಯೋಯ್ತು ಅನ್ಕೊಳ್ರಿ, ಅದಕ್ಕೆ ಶಿಕ್ಷೆ ಕೊಡುವಂಥ ಅವಶ್ಯಕತೆ ಏನಿರ್ತದೆ ದೇವರಿಗೆ? ನಿನಗೆ ನರಕ ಅಂತೇಳಿ ಯಾಕೆ ಹೇಳ್ತಾನೆ ಅದಕ್ಕೆ ದೇವರು? ಹೌದಲ್ರಿ? ಅದು ಶಾಶ್ವತವಾಗಿ ಜೀವಿಸುವಂಥದ್ದು ಪ್ರೇರೆ. ಅದು ಶಾಶ್ವತವಾಗಿ ಜೀವಿಸುವಂಥದ್ದು. ಅದಕ್ಕೊಂದು 2 ಲೋಕ ಇದ್ದಾವೆ, ಒಂದು ನಿತ್ಯ ಸ್ವರ್ಗ, ಒಂದು ನಿತ್ಯ ನರಕ. ಅದಕ್ಕೆ ಹೇಳೇನ, ಆತ್ಮ ಸಾಯೋದಿಲ್ಲ, ಬೆಂಕಿ ಹಾರದಿಲ್ಲ. ಇದರ ಅರ್ಥ ಏನು ನಿಮಗೆ? ಅದು ಹಂಗೆ ಐತೆ ಎಂಬ ಮಾತು. ಆತ್ಮ ಹಂಗೆ ಐತೆಂಬ ಮಾತು. ಮತ್ತು ಕತ್ತಲಾಗ್ಯದ, ಕತ್ತಲ ಭೂಮಿ ಮೇಲೆ ಪಾಪ ಕ್ರಿಯೆಗಳು ಒಳ್ಳೆ ಕ್ರಿಯೆಗಳಲ್ಲ. ಈ ಪಾಪನ ಒಳ್ಳೆ ಕ್ರಿಯೆಗಳನ್ನು ವಿಭಜನೆ ಮಾಡೋಕೆ ನಮಗೆ ಹೇಳ್ಯಾನ ದೇವರು, ಹೊರತು ಅದು ಆತ್ಮನೇ ಇಲ್ಲದಂಗೆ ಹೋಗೋದಿಲ್ಲ. ಆತ್ಮ ಶಾಶ್ವತವಾಗಿ ನರಕಕ್ಕೆ ಹೋಗುತ್ತದೆ, ಇಲ್ಲಾಂದರೆ ಶಾಶ್ವತವಾಗಿ ಸ್ವರ್ಗಕ್ಕೆ ಹೋಗ್ತದ. ಮತ್ತು ನಾವು ಇದು ಓದಿದ್ವಲ್ಲ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ, ಅದರ ಅರ್ಥ ಏನಂದರೆ ದೀಪ ಅಂತೇಳೇನಲ್ಲ, ದೀಪ ಅಂತೇಳೇನಲ್ಲ ಆತ್ಮನ್ನ. ಅದು ಯಾಕೆ ಹೇಳ್ಯಾನ? ಆ ಸಂದರ್ಭ ಏನು? ಅಲ್ಲಿ ಹೇಳುವಂಥ ಅವಶ್ಯಕತೆ ಏನಿತ್ತು? ಈ ದೇಹದೊಳಗೆ ಆತ್ಮನೇ ದೀಪ ಅಂತ ಹೇಳ್ಬೇಕಂದ್ರೆ ಕಾರಣ ಏನು? ಆ ಕಾರಣಗಳು ವಿವರವಾಗಿ ಅಲ್ಲೇ ಹೇಳಿದ್ನ, ಫಸ್ಟಿಗೆ ಹೇಳಿದ್ನಲ್ಲ, ಅದು ವಿವರಣೆಗೆ ಹೇಳಿದ್ನಲ್ಲ. ಅದು ಯಾಕಂದರೆ ಯಾಕೆ ಇಟ್ಟನಂತಮ್ಮ? ಮನುಷ್ಯನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತದೀಗ? ಆತ್ಮಕ್ಕೆ ಗೊತ್ತದ? ಹೆಂಗೆ ಗೊತ್ತದ?
ಅದನ್ನು ಆತ್ಮನ ಏನಂತ ಹೇಳಿಟ್ಟನ ಒಳಗ, ಅದು ದೀಪ. ಅದಕ್ಕೆ ಯಾವುದೋ ಮರೆಯಾಗಿರೋದಿಲ್ಲ, ಎಲ್ಲ ಅದಕ್ಕೆ ಗೊತ್ತಾಗಿರ್ತದೆ, ಅದಕ್ಕೆ ಅದ್ರ ಬೆಳಕಿಗೆ ಇರ್ತದೆ ಎಲ್ಲ ಓಟು. ಅದರ ಅರ್ಥ ಅದು ಹಂಗಂತೇಳಿ ಆರಿ ಹೋಗುವ ದೀಪ ಅಲ್ಲ ಅದು, ಆರಿ ಹೋಗುವ ದೀಪ ಅಲ್ಲ ಅದು ಆತ್ಮ. ಮತ್ತು ಆರಿ ಹೋಗುವ ದೀಪ ಅಂತೇಳಿ ಕೆಲವು ಸಂತಾನ ಹೇಳೇನಂದರೆ ಭೂಮಿ ಮೇಲೆ ಸಂತಾನಗಳವು. ಅವನ ಭೂಮಿ ಮೇಲೆ ಶಾಶ್ವತವಾಗಿ ಅವನ ದೀಪವನ್ನು ನಂದಿಸುವನು ಅಂತೈತೆ. ನೋಡ್ರಿ ಇನ್ನೊಂದು ವಚನ ನೋಡ್ರಿ, ಒಂದು ಸಾರ್ತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಕತ್ತಲೆಗೆ ಅನುಗುಣವಾದ ಕ್ರಿಯೆಗಳನ್ನು. ಯಾವ ಕ್ರಿಯೆಗಳಂತ್ರಿ ಇವು? ಯಾವ ಕ್ರಿಯೆಗಳು? ಕತ್ತಲಿಗೆ ಸಂಬಂಧಪಟ್ಟ ಕ್ರಿಯೆಗಳಿದಾವ. ಯಾವುವು? ಕುಡುಕತನ, ದುಂದತನ, ವಂಚನೆ, ಹಾಗೆ ಕಕ್ಷೆ, ಭೇದ, ಭಿನ್ನಮತ, ಇವೆಲ್ಲ ಯಾವುದಕ್ಕೆ ವ್ಯತಿರೇಕವಾದದು? ಕತ್ತಲಿಗೆ ಸಂಬಂಧಪಟ್ಟವಿವು. ಹಂಗಂತೇಳಿ ಆತ್ಮ ಕತ್ತಲಾಗ್ತದೆ, ಆರಿ ಹೋಗ್ತದಂತಲ್ಲ. ಹಂಗಂತೇಳಿ ಆತ್ಮ ಆರಿ ಹೋಗ್ತದಂತಲ್ಲ ಅದರ ಅರ್ಥ. ಕತ್ತಲೆಗೆ ಸಂಬಂಧಪಟ್ಟ ಕ್ರಿಯೆಗಳವು. ಓದಮ್ಮ. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಯಾವ ಬೆಳಕಿಗೆ ಅನುಗುಣವಾದ ಆಯುಧಗಳು? ಪ್ರೀತಿ, ಸಂತೋಷ, ಸಮಾಧಾನ, ಆಶಾ ನಿಗ್ರಹ, ಕಪಟವಿಲ್ಲದ ಪ್ರೀತಿ, ನಂಬಿಕೆ, ಸಾತ್ವಿಕತ್ವ, ಇವೆಲ್ಲವುಗಳು ಏನಂದರೆ ನೀತಿಗೆ, ಬೆಳಕಿಗೆ ಸಂಬಂಧಪಟ್ಟ ಕ್ರಿಯೆಗಳಿವು. ಬೆಳಕು ಕತ್ತಲಂದರೆ ಆರ್ಯೋತದ ಆತ್ಮ ಅಂತಲ್ಲ. ಬೆಳಕಂತಂದರೆ ಈ ಬೆಳಕಲ್ಲ, ಕ್ರಿಯೆಗಳು. ಇನ್ನು ಜೀವಿತದಲ್ಲಿ ಆತ್ಮ ದೇಹದೊಳಗಿರುವಂಥ ಕಾಲದಲ್ಲಿ ದೇಹ ಆತ್ಮ ಮಾಡುವಂಥ ಕಾರ್ಯಗಳಿವು. ಅದಕ್ಕೆ ಒಂದು ಮಾತು ಹೇಳ್ತಾನೆ ಪ್ರೇರೆ, ಒಂದು ಸಾರ್ತಿ ನೋಡಿ, ಪೇತ್ರನ ಬರೆದ ಪತ್ರಿಕೆ 2ನೇ ಪತ್ರಿಕೆ 1:19 ಹೋದ್ರಿ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿರಿ. ಕತ್ತಲೆಯ ಸ್ಥಳದಲ್ಲಿ ಎಲ್ಲೈತ್ರಿ? ಕತ್ತಲೆಯ ಸ್ಥಳ ನಮ್ಮೊಳಗ ಕತ್ತಲೆಯ ಸ್ಥಳ ಐತೆ. ನಮ್ಮೊಳಗೈತೆ ಕತ್ತಲೆಯ ಸ್ಥಳ. ನಮ್ಮೊಳಗೆ ಕತ್ತಲೆಯ ಸ್ಥಳ ಐತೆ. ಇಲ್ಲ ಅನ್ಕಂಡ್ರೆ ನಮ್ಮೊಳಗೆ ಕತ್ತಲೆಯ ಸ್ಥಳ, ನಮ್ಮೊಳಗೆ ಕತ್ತಲೆಯ ಸ್ಥಳ ಐತೆ. ಆ ಕತ್ತಲೆಯ ಸ್ಥಳದಲ್ಲಿ ಬೆಳಕು ಒಳೆಯುವಂತೆ ದೀಪವೊಂದೆಣಿಸಿರಿ. ಕತ್ತಲೆಯ ಸ್ಥಳ ಎಲ್ಲೈತ್ರಿ ಅಮ್ಮ? ಎಲ್ಲೈತೆ ಕತ್ತಲೆಯ ಸ್ಥಳ? ನಮ್ಮೊಳಗೈತಿಲ್ಲ ಕತ್ತಲೆಯ ಸ್ಥಳ. ಮತ್ತು ಈ ಕತ್ತಲೆಯ ಸ್ಥಳದಲ್ಲಿ ಏನಿಟ್ಟನ? ಮತ್ತು ಆತ್ಮ ಇಟ್ಟನಲ್ಲ, ಆತ್ಮ ಇಟ್ಟಿನಂತ ಎಲ್ಲ ತಲೆ ಹೇಳೇನಲ್ಲ. ಮತ್ತು ಆತ್ಮಕ್ಕೆ ದೀಪ ಅಂತೇಳಿ ಯಾಕೆ ಹೋಲಿಸ್ಬೇಕು? ದೀಪ ಅಂತ ಯಾಕೆ ಹೋಲಿಸ್ಬೇಕಂತಾನೆ, ದೀಪದ ಲಕ್ಷಣವೇನು? ಸಮಸ್ತವನ್ನು ಬಟ್ಟು ಬಯಲು ಮಾಡುವಂಥ ಶಕ್ತಿ ಅದಕ್ಕೈತೆ. ಅದನ್ನು ಹೊರಪಡಿಸುವಂಥ ಶಕ್ತಿ ಅದಕ್ಕೈತೆ ಪ್ರೇರೆ. ಅದಕ್ಕೆ ದೀಪ ಅಂತೇಳಿಟ್ಟನೆ ಹೊರತು ಅದನ್ನು ಆರಿ ಹೋಗುವ ದೀಪ ಅಲ್ಲ. ಅದು ನಿತ್ಯವೂ ಇರುವಂಥ ಆತ್ಮ ಪ್ರೇರೆ. ಅದು ನಿತ್ಯವೂ ಇರುವಂಥ ಆತ್ಮ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರಿಗೆ ಚೆನ್ನಾಗಿ ಅರ್ಥ ಆಯ್ತಲ್ಲಪ್ಪ. ಒಂದು ವೇಳೆ ಏನನ್ನ ಸಂಶಯ ಇದ್ದರೆ ಆಮೇಲೆ ಕೇಳ್ರಿ, ಓಕೆನಾ?